ಸೈರಿಂದ್ರಿಯನ್ನು ಕೀಚಕನ ಅನಗತ್ಯ ಮುನ್ನಡೆಗಳಿಂದ ರಕ್ಷಿಸಲು ಒಂದು ಯೋಜನೆಯನ್ನು ರೂಪಿಸಿದಳು. ನನಗಾಗಿ ವೈನ್ ಮತ್ತು ವೈನ್ಗಳನ್ನು ಖರೀದಿಸಿ ಅವಳು ತನ್ನ ಸೋದರಳಿಯನಿಗೆ ಹೇಳಿದಳು. ಮತ್ತು ನಾನು ನನ್ನ ಸೈರಿಂದ್ರಿಯನ್ನು ವೈನ್ ತರಲು ಕಳುಹಿಸಿದಾಗ ನೀವು ಅವಳನ್ನು ಏಕಾಂತದಲ್ಲಿ ಹಾಸ್ಯ ಮಾಡಬಹುದು. ಸುದೇಶ್ವನನ್ನು ಮೆಚ್ಚಿಸಲು ಉತ್ಸುಕನಾಗಿದ್ದ ಕೀಚಕನು ರಾಜನಿಗೆ ಯೋಗ್ಯವಾದ ರುಚಿಕರವಾದ ಭಕ್ಷ್ಯಗಳು ಮತ್ತು ಪಾನೀಯಗಳ ಸರಣಿಯನ್ನು ರಚಿಸಲು ನುರಿತ ಅಡುಗೆಯವರನ್ನು ನೇಮಿಸಿಕೊಂಡು ಅದ್ದೂರಿ ಔತಣವನ್ನು ತಯಾರಿಸಲು ಆತುರಪಟ್ಟನು ಎಂದು ವೈಶಂಪಾಯನನು ನೆನಪಿಸಿಕೊಳ್ಳುತ್ತಾನೆ. ಸಿದ್ಧತೆಗಳು ಪೂರ್ಣಗೊಳ್ಳುತ್ತಿದ್ದಂತೆ ಮದ್ಯವನ್ನು ತರುವ ಸೋಗಿನಲ್ಲಿ ಕೀಚಕನ ನಿವಾಸಕ್ಕೆ ಭೇಟಿ ನೀಡುವಂತೆ ಸುದೇಶ್ವನು ಸೈರಿಂದ್ರಿಗೆ ಸೂಚಿಸಿದನು. ಆದರೆ ಸೈರಿಂದ್ರಿಯ ಕೋರಿಕೆಯನ್ನು ಕೇಳಿದಾಗ ಅವಳು ಹಿಂಜರಿಯುತ್ತಿದ್ದಳು. ಕೀಚಕನ ನಾಚಿಕೆಯ ಸ್ವಭಾವ ಮತ್ತು ಹೆಂಡತಿಯಾಗಿ ತನ್ನ ಸ್ವಂತ ಪ್ರತಿಜ್ಞೆಯನ್ನು ನೆನಪಿಸಿಕೊಂಡಳು. ನಾನು ಅವನ ವಸತಿಗೃಹಕ್ಕೆ ಹೋಗುವುದಿಲ್ಲ ಎಂದು ಅವಳು ಸುದೇಶ್ವನಿಗೆ ದೃಢವಾಗಿ ಹೇಳಿದಳು. ಅವನು ನನ್ನನ್ನು ಅವಮಾನಿಸುತ್ತಾನೆ ಎಂದು ನಾನು ಹೆದರುತ್ತೇನೆ. ಸುದೇಶ್ವನು ಯಾವುದೇ ಹಾನಿ ಸಂಭವಿಸುವುದಿಲ್ಲ ಎಂದು ಅವಳಿಗೆ ಭರವಸೆ ನೀಡಿದನು. ಆದರೆ ಸೈರಿಂದ್ರಿಯ ಆತಂಕವು ಸ್ಪಷ್ಟವಾಗಿತ್ತು. ಕೈಯಲ್ಲಿ ಚಿನ್ನದ ಪಾತ್ರೆ ಮತ್ತು ಮುಖದ ಮೇಲೆ ಕಣ್ಣೀರು ಸುರಿಸುತ್ತಾ ಸೈರಿಂದ್ರಿ ಕೀಚಕನ ವಾಸಸ್ಥಾನಕ್ಕೆ ಹೊರಡಳು. ಅವಳು ನಡೆಯುವಾಗ ಅವಳು ರಕ್ಷಣೆಗಾಗಿ ದೇವರಿಗೆ ಮಾನಸಿಕವಾಗಿ ಪ್ರಾರ್ಥಿಸಿದಳು ಮತ್ತು ಅವರ ಸತ್ಯವನ್ನು ಪ್ರಾರ್ಥಿಸಿದಳು. ಕೀಚಕನಿಂದ ಬಲವಂತವಾಗಿರಬಾರದೆಂದು ಬೇಡಿಕೊಂಡಳು. ಆ ದುರ್ಬಲತೆಯ ಕ್ಷಣದಲ್ಲಿ ಸೂರ್ಯದೇವನು ಅವಳ ಅವಸ್ಥೆಯನ್ನು ಗಮನಿಸಿದನು ಮತ್ತು ಬುದ್ಧಿವಂತಿಕೆಯಿಂದ ಅವಳನ್ನು ನೋಡಿಕೊಳ್ಳಲು ಶಕ್ತಿಯುತ ರಾಕ್ಷಸನನ್ನು ಕಳುಹಿಸಿದನು. ಏತನ್ಮಧ್ಯೆ ಕೀಚಕನ ಕೋಣೆಗಳಲ್ಲಿ ಸುತ ಮಗನು ಸೈರಿಂದ್ರಿಯ ಆಗಮನಕ್ಕಾಗಿ ಆತಂಕದಿಂದ ಕಾಯುತ್ತಿದ್ದನು. ಅಂತಿಮವಾಗಿ ಅವಳನ್ನು ನೋಡಿದಾಗ ಅವನ ಕಣ್ಣುಗಳು ಸಂತೋಷದಿಂದ ಅಗಲವಾದರು. ನದಿಯನ್ನು ಹಾದು ಹೋಗುವ ಪ್ರಯಾಣಿಕರಂತೆ ಅವನಿಗೆ ತಿಳಿಯದೆ ರಾಕ್ಷಸನು ಸೈರಿಂದ್ರಿಯ ಮೇಲೆ ಕಾವಲು ಕಾಯುತ್ತಿದ್ದನು. ಅವಳು ಕೀಚಕನ ಮುಂದೆ ಪ್ರವೇಶಿಸಿದಾಗ ಹಾನಿಯಾಗದಂತೆ ಅವಳನ್ನು ರಕ್ಷಿಸಿದನು. ಮತ್ಸ್ಯ ರಾಜ್ಯದಲ್ಲಿ ಕೀಚಕ ಎಂಬ ಹೆಸರಿನ ಸೂತನ ಮಗನು ದುರಹಂಕಾರಿಯಾಗಿ ಮತ್ತು ಧೈರ್ಯಶಾಲಿಯಾಗಿ ಬೆಳೆದಿದ್ದನು. ಒಂದು ದಿನ ಅವನು ಪಾಂಡವರ ಸುಂದರವಾದ ಹೆಂಡತಿಯಾದ ದ್ರೌಪದಿಯನ್ನು ನೋಡಿದನು ಮತ್ತು ತಕ್ಷಣವೇ ಅವಳ ಆಕರ್ಷಣೆಯಿಂದ ಪ್ರಭಾವಿತನಾದನು. ಅವನು ತನ್ನ ಪ್ರೇಯಸಿಯಾಗಲು ಪ್ರಸ್ತಾಪದೊಂದಿಗೆ ಅವಳನ್ನು ಸಂಪರ್ಕಿಸಿದನು. ಅವಳಿಗೆ ಐಷಾರಾಮಿ ಉಡುಗೊರೆಗಳನ್ನು ನೀಡಿದನು ಮತ್ತು ಉತ್ತಮ ವೈನ್ಗಳೊಂದಿಗೆ ಪ್ರಲೋಭಿಸಿದನು. ಆದಾಗ್ಯೂ ದ್ರೌಪದಿ ಸುಲಭವಾಗಿ ವಿಚಲಿತಳಾಗಲಿಲ್ಲ. ಆಕೆಯನ್ನು ರಾಜಕುಮಾರಿಯು ಸಭೆಗೆ ವೈನ್ ತರಲು ಕಳಿಸಿದ್ದಳು ಮತ್ತು ಆಕೆ ವಿನಂತಿಸಿದಂತೆ ವೈನ್ ತರುತ್ತೇನೆ ಎಂದು ಹೇಳಿ ಕೀಚಕನ ಮುಂಗಡವನ್ನು ನಯವಾಗಿ ನಿರಾಕರಿಸಿದಳು. ಆದರೆ ಕೀಚಕನ ಕಾಮಾಸಕ್ತಿಯ ಕಣ್ಣುಗಳು ಉತ್ತರಿಸಲು ನಿರಾಕರಿಸಿದವು. ಅವನು ಅವಳ ಕೈಯನ್ನು ಹಿಡಿದು ಅವಳನ್ನು ದೂರ ಎಳೆಯಲು ಪ್ರಯತ್ನಿಸಿದನು. ದ್ರೌಪದಿ ಕೋಪಗೊಂಡಳು. ಅವಳು ತನ್ನ ಗಂಡನಿಗೆ ಎಂದಿಗೂ ವಿಶ್ವಾಸದ್ರೋಹ ಮಾಡಲಿಲ್ಲ ಮತ್ತು ತನ್ನ ಪ್ರತಿಜ್ಞೆಯ ಸತ್ಯದಿಂದ ಅವಳು ಕೀಚಕನ ದುಷ್ಟತನವನ್ನು ಬಹಿರಂಗಪಡಿಸುವ ಪ್ರತಿಜ್ಞೆ ಮಾಡಿದಳು. ತೀವ್ರ ದೃಢ ನಿಶ್ಚಯದಿಂದ ಅವಳು ಅವನ ಹಿಡಿತವನ್ನು ಅಲುಗಾಡಿಸಿದಳು ಮತ್ತು ರಕ್ಷಣೆಗಾಗಿ ಕೂಗುತ್ತಾ ರಾಜ ವಿರಾಟನ ಆಸ್ಥಾನದ ಕಡೆಗೆ ಓಡಿ ಹೋದಳು. ಕೀಚಕನು ಅವಳನ್ನು ಹಿಂಬಾಲಿಸಿದನು. ಅವಳ ಕೂದಲನ್ನು ಹಿಡಿದು ರಾಜನ ಮುಂದೆ ಒದೆಯುತ್ತಿದ್ದನು. ಆದರೆ ಅವನು ಮತ್ತೆ ಹೊಡೆಯಲು ಹೊರಟಾಗ ಪ್ರಬಲ ರಾಕ್ಷಸನು ಮಧ್ಯೆ ಪ್ರವೇಶಿಸಿ ಕೀಚಕನನ್ನು ನೆಲಕ್ಕೆ ಬೀಳಿಸಿದನು. ರಾಜನ ಕಾವಲುಗಾರರು ದ್ರೌಪದಿಯ ಸಹಾಯಕ್ಕೆ ಧಾವಿಸಿದರು. ಆದರೆ ರಾಜ ವಿರಾಟನು ತಪ್ಪಿತಸ್ಥನನ್ನು ಶಿಕ್ಷಿಸುವುದಕ್ಕಿಂತ ತನ್ನ ಘನತೆಯನ್ನು ಕಾಪಾಡಿಕೊಳ್ಳುವ ಬಗ್ಗೆ ಹೆಚ್ಚು ಕಾಳಜಿ ತೋರುತ್ತಿದ್ದನು. ಪಾಂಡವರಲ್ಲಿ ಒಬ್ಬನಾದ ಭೀಮನು ತನ್ನ ಪ್ರೀತಿಯ ಹೆಂಡತಿಯನ್ನು ಅವಮಾನಿಸುತ್ತಿರುವುದನ್ನು ನೋಡಿ ಕೋಪಗೊಂಡನು.
ಅವನು ತನ್ನ ಹಲ್ಲುಗಳನ್ನು ಕಡಿಯುತ್ತಾ ಕೀಚಕನ ಮೇಲೆ ದಾಳಿ ಮಾಡಲು ಸಿದ್ಧನಾದನು. ಆದರೆ ಯುಧಿಷ್ಠಿರನು ಅವನನ್ನು ತಡೆದು ಭೀಮನನ್ನು ಶಾಂತಗೊಳಿಸಲು ಮತ್ತು ಏನೂ ಸಂಭವಿಸಿಲ್ಲವೆಂದು ನಟಿಸಲು ಆದೇಶಿಸಿದನು. ಈ ಅಗ್ನಿ ಪರೀಕ್ಷೆಯಿಂದ ಇನ್ನೂ ನಡುಗುತ್ತಿದ್ದ ದ್ರೌಪದಿ ಕೋಪದಿಂದ ತನ್ನ ಕಣ್ಣುಗಳು ಹೊತ್ತಿ ಉರಿಯುತ್ತಿದ್ದ ರಾಜನ ಆಸ್ಥಾನವನ್ನು ತಲುಪಿದಳು. ಕೀಚಕನ ಆಕ್ರಮಣದಿಂದ ತನ್ನನ್ನು ರಕ್ಷಿಸದಿದ್ದಕ್ಕಾಗಿ ಅವಳು ರಾಜ ವಿರಾಟನನ್ನು ಗದರಿಸಿದಳು. ಅವನನ್ನು ಆಳಲು ಅರ್ಹನಲ್ಲದ ದರೋಡೆಕೋರ ಎಂದು ಕರೆದಳು. ಆ ಸ್ಥಾನಿಕರು ದ್ರೌಪದಿಯ ಶೌರ್ಯವನ್ನು ಸಾಧಿಸಿದರು ಮತ್ತು ಕೀಚಕನ ದುಷ್ಟತನವನ್ನು ಖಂಡಿಸಿದರು. ಆ ಸ್ಥಾನವು ನೋಡುತ್ತಿದ್ದಂತೆ ದ್ರೌಪದಿ ಸುದೇಶನ ಅಪಾರ್ಟ್ಮೆಂಟ್ ಕಡೆಗೆ ಓಡಿ ಹೋದಳು. ಅವಳ ಕೂದಲು ಉಬ್ಬಿಕೊಂಡಿತ್ತು ಮತ್ತು ಅವಳ ಕಣ್ಣುಗಳು ಕಣ್ಣೀರಿನಿಂದ ಕೆಂಪಾಗಿದ್ದವು. ರಾಣಿ ಸುದೇಶಳು ತನ್ನ ನೋವನ್ನು ಉಂಟುಮಾಡಿದವರು ಯಾರು ಎಂದು ಅವಳನ್ನು ಕೇಳಿದಳು. ಆದರೆ ದ್ರೌಪದಿ ತಾನು ರಾಜಕುಮಾರಿಯ ಕೆಲಸದಲ್ಲಿದ್ದಾಗ ಕೀಚಕನು ತನ್ನನ್ನು ಅವಮಾನಿಸಿದ್ದಾನೆ ಎಂದು ಸರಳವಾಗಿ ಬಹಿರಂಗಪಡಿಸಿದಳು. ದ್ರೌಪದಿಯು ಇನ್ನೂ ಅಳುತ್ತಾ ತನ್ನ ಗಂಡನಿಂದ ರಕ್ಷಣೆ ಕೋರಿ ಸುದೇಶನ ಅಪಾರ್ಟ್ಮೆಂಟ್ ತೇಳುವುದರೊಂದಿಗೆ ದೃಶ್ಯವು ಕೊನೆಗೊಂಡಿತು. ಆ ಸ್ಥಾನಿಕರು ಪಾಂಡವರ ಪತ್ನಿಯ ಶೌರ್ಯದ ಬಗ್ಗೆ ಯೋಚಿಸಲು ಬಿಡಲಾಯಿತು. ಅವರು ಧೈರ್ಯ ಮತ್ತು ಘನತೆಯಿಂದ ಕೀಚಕನ ಕಾಮಾಸಕ್ತಿಯನ್ನು ಎದುರಿಸಿದರು. ದೊಡ್ಡ ಸಭೆಯ ಮಧ್ಯದಲ್ಲಿ ಸೂತನ ಮಗನು ತನ್ನ ವಿಷಪೂರಿತ ನಾಲಿಗೆಯನ್ನು ಪ್ರಸಿದ್ಧ ರಾಜಕುಮಾರಿ ಕೃಷ್ಣನ ಮೇಲೆ ಬಿಟ್ಟಿದ್ದನು. ಆಕೆಯು ದುಃಖದಿಂದ ತತ್ತರಿಸಿದಳು. ತನ್ನ ಕಪ್ಪು ಬಣ್ಣ ಮತ್ತು ತೆಳ್ಳಗಿನ ಸೊಂಟಕ್ಕೆ ಹೆಸರುವಾಸಿಯಾದ ದ್ರುಪದಳ ಸುಂದರ ಮಗಳು ರಾತ್ರಿಯ ನಿಶ್ಚಲತೆಯಲ್ಲಿ ಸಾಂತ್ವನವನ್ನು ಕೋರಿ ತನ್ನ ಕೋಣೆಗೆ ಹಿಂತಿರುಗಿದಳು. ಅವಳು ಸ್ನಾನದ ಚಲನೆಗಳ ಮೂಲಕ ಹಾದು ಹೋಗುವಾಗ ತನ್ನ ದೇಹ ಮತ್ತು ಬಟ್ಟೆಗಳನ್ನು ನೀರಿನಿಂದ ತೊಳೆದುಕೊಂಡಾಗ ಕೃಷ್ಣನ ಮನಸ್ಸು ನಡೆದ ಯಾತನಾಮಯ ಘಟನೆಗಳಿಗೆ ಅಲೆದಾಡಿತು. ಅವಳ ಆಲೋಚನೆಗಳು ಚಂಡಮಾರುತದಂತೆ ಸುತ್ತುತ್ತಿದ್ದವು. ಅವಳ ಹೃದಯವನ್ನು ಆವರಿಸಿದ್ದ ಕತ್ತಲನ್ನು ಹೋಗಲಾಡಿಸುವ ಮಾರ್ಗವನ್ನು ಹುಡುಕುತ್ತಿದ್ದವು. ನಾನು ಏನು ಮಾಡಬೇಕು? ಅವಳು ಯೋಚಿಸಿದರು. ಅವಳ ಧ್ವನಿಯು ಪಿಸುಹುಟ್ಟುವಿಕೆಯ ಮೇಲಿತ್ತು. ನಾನು ಎಲ್ಲಿಗೆ ಹೋಗಬೇಕು? ನನ್ನ ಉದ್ದೇಶವನ್ನು ಹೇಗೆ ಸಾಧಿಸಬಹುದು? ಅವಳ ಭಾವನೆಗಳ ಭಾರವು ಅವಳನ್ನು ಮುಳುಗಿಸುವ ಬೆದರಿಕೆ ಹಾಕಿತು. ಆದರೆ ನಂತರ ರಾತ್ರಿಯ ದೀಪದಂತೆ ಕೃಷ್ಣನ ಆಲೋಚನೆಗಳು ಪ್ರಬಲ ಯೋಧ ಮತ್ತು ಅವಳ ಪ್ರೀತಿಯ ಪತಿಯಾದ ಭೀಮನ ಕಡೆಗೆ ತಿರುಗಿತ್ತು. ಸಂಕಲ್ಪದ ಭಾವದಿಂದ ಅವಳು ತನ್ನ ಹಾಸಿಗೆಯಿಂದ ಎದ್ದು ತನ್ನ ಕೋಣೆಯ ಸೌಕರ್ಯವನ್ನು ಬಿಟ್ಟುಬಿಟ್ಟಳು. ತನ್ನ ಭಕ್ತಿಯ ಬೆಳಕಿನಿಂದ ಮಾರ್ಗದರ್ಶನ ಪಡೆದು ಭೀಮಸೇನನ ಕೋಣೆಗಳತ್ತ ಸಾಗುತ್ತಿರುವಾಗ ಕತ್ತಲೆಯು ಬೇರ್ಪಟ್ಟಂತೆ ತೋರುತ್ತಿತ್ತು. ಅವಳು ಪ್ರವೇಶಿಸುತ್ತಿದ್ದಂತೆ ಆ ಕೋಣೆಯು ಪಾರಮಾರ್ಥಿಕ ಹೊಳಪಿನಿಂದ ಸ್ನಾನ ಮಾಡಿತು. ದ್ರುಪದನ ಮಗಳು ಮತ್ತು ಉನ್ನತ ಆತ್ಮದ ಭೀಮನ ಉಪಸ್ಥಿತಿಯು ಎಂದಿಗೂ ನಂದಿಸಲಾಗದ ಬೆಂಕಿಯನ್ನು ಹೊತ್ತಿಸಿದಂತೆ ಕೃಷ್ಣನು ಅಡುಗೆ ಕೋಣೆಯಲ್ಲಿ ಭೀಮನ ಎದೆಯನ್ನು ನೋಡಿದನು. ಅವನ ಎದೆ ಪ್ರತಿ ಶ್ರಮದಾಯಕ ಉಸಿರಿನೊಂದಿಗೆ ಏರುತ್ತಿತ್ತು ಮತ್ತು ಬೀಳುತ್ತಿತ್ತು. ಅವಳು ಕಾಡು ಪ್ರಾಣಿಯ ಉತ್ಸಾಹದಿಂದ ಅವನ ಬಳಿಗೆ ಬಂದಳು. ಅವಳ ಹೃದಯವು ನಿರೀಕ್ಷೆಯಲ್ಲಿ ಬಡಿದುಕೊಳ್ಳುತ್ತಿತ್ತು. ಪಾಂಚಾಲದ ರಾಜಕುಮಾರಿಯು ಭೀಮಸೇನನ ಕುತ್ತಿಗೆಗೆ ತನ್ನ ಕೈಗಳನ್ನು ಎಸೆದಳು. ಗೋಮತಿಯ ದಡದಲ್ಲಿ ಪ್ರಬಲವಾದ ಸಾಲ ಮರವನ್ನು ಸುತ್ತುವಂತೆ ಅವನನ್ನು ಅಪ್ಪಿಕೊಂಡಳು. ಆಕೆಯು ತನ್ನನ್ನು ತನ್ನ ಸುತ್ತಲೂ ಸುತ್ತಿಕೊಂಡಾಗ ಕೃಷ್ಣನ ಸ್ಪರ್ಶವು ಭೀಮನನ್ನು ನಿದ್ರೆಯಿಂದ ಎಚ್ಚರಗೊಳಿಸಿತು. ಕಾಡಿನ ನಿಶ್ಚಲತೆಯಲ್ಲಿ ತನ್ನ ಸಂಗಾತಿಯ ಉಪಸ್ಥಿತಿಯಿಂದ ಎಚ್ಚರಗೊಂಡ ಸಿಂಹಿಯಂತೆ ಅವನು ಅಲುಗಾಡಿದನು. ರಾಜಕುಮಾರಿ ಅವನನ್ನು ಗಂಧಾರದ ಧ್ವನಿಯನ್ನು ನುಡಿಸುವ ಸುತ್ತುವ ವಾದ್ಯದ ಶಬ್ದದಂತೆ ಸಿಹಿಯಾದ ಧ್ವನಿಯಲ್ಲಿ ಸಂಬೋಧಿಸಿದಳು. ಎದ್ದೇಳು, ಎದ್ದೇಳು, ನೀನು ಸತ್ತವನಂತೆ ಏಕೆ ಮಲಗುತ್ತೀಯಾ? ಖಂಡಿತವಾಗಿ ಸತ್ತವನಲ್ಲದವನು ಎಂದಿಗೂ ಬದುಕಲು ದುಷ್ಟರನ್ನು ಅನುಭವಿಸುವುದಿಲ್ಲ. ಭೀಮಸೇನನ ಬಲವಾದ ತೋಳುಗಳು ಮೇಲೆ ಇದ್ದವು ಮತ್ತು ಅವನು ತನ್ನ ಹಾಸಿಗೆಯ ಮೇಲೆ ಶ್ರೀಮಂತ ಬಟ್ಟೆಗಳಿಂದ
ಆವೃತನಾಗಿ ಕುಳಿತನು. ಅವನು ತನ್ನ ಪ್ರೀತಿಯ ಹೆಂಡತಿಯಾದ ಕೃಷ್ಣನನ್ನು ದಿಟ್ಟಿಸಿ ನೋಡಿದನು. ಅವಳ ಬಣ್ಣ ಕಳೆದು ಹೋಯಿತು. ಅವಳ ಕಣ್ಣುಗಳು ಆತಂಕದಿಂದ ಮುಳುಗಿದವು. ಯಾವ ಉದ್ದೇಶಕ್ಕಾಗಿ ನೀನು ಇಷ್ಟು ತರಾತುರಿಯಲ್ಲಿ ಇಲ್ಲಿಗೆ ಬಂದಿದ್ದೀಯಾ? ಅವನು ತನ್ನ ಧ್ವನಿಯನ್ನು ಮಂದವಾಗಿ ಮತ್ತು ತುತ್ತು ಎಂದು ಕೇಳಿದನು. ಎಲ್ಲವನ್ನೂ ನನಗೆ ತಿಳಿಸಿ. ನನ್ನ ಪ್ರೀತಿ, ನಾನು ಸತ್ಯವನ್ನು ತಿಳಿದುಕೊಳ್ಳಬೇಕು. ಅದು ಆಹ್ಲಾದಕರವಾಗಿದೆಯೇ ಅಥವಾ ನೋವಿನಿಂದ ಕೂಡಿದೆಯೇ? ಸಮ್ಮತವಾಗಿದೆಯೇ ಅಥವಾ ಅಸಮ್ಮತಿಯಾಗಿದೆಯೇ? ನನಗೆ ಎಲ್ಲವನ್ನೂ ತಿಳಿಸಿ. ತನ್ನ ಪತ್ನಿ ಯುಧಿಷ್ಠಿರನೊಂದಿಗೆ ಮಾತನಾಡುವಾಗ ದ್ರೌಪದಿಯ ಧ್ವನಿಯು ನಡುಗಿತು. ನಿನ್ನನ್ನು ನನ್ನ ಭಕ್ತಿಯಾಗಿ ಹೊಂದಿರುವುದಕ್ಕಿಂತ ದೊಡ್ಡ ನೋವು ಬೇರೆ ಏನಿದೆ ಎಂದು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೇಳಿದಳು. ನನ್ನ ಎಲ್ಲಾ ದುಃಖಗಳು ನಿನಗೆ ತಿಳಿದಿವೆ, ಆದರೂ ನೀನು ಅವುಗಳ ಬಗ್ಗೆ ನನ್ನನ್ನು ಕೇಳುತ್ತೀಯಾ? ಸಭಾಭವನದಲ್ಲಿ ಪ್ರತೀಕಾಮಿನ ಕೈಯಿಂದ ನಾನು ಅನುಭವಿಸಿದ ಅವಮಾನವು ಈಗಲೂ ನನ್ನನ್ನು ಕಾಡುತ್ತಿದೆ. ಅವಳು ಮಾತನಾಡುವಾಗ ದ್ರೌಪದಿಯ ಮನಸ್ಸಿನಲ್ಲಿ ನೆನಕುಗಳು ತೂವಿಗುಡುಕುತ್ತಿದ್ದವು. ದುಷ್ಟ ವ್ಯಕ್ತಿ ಮತ್ತು ರಾಜ ವಿರಾಟನ ಅಳಿಯನಾದ ಕೀಚಕನು ಸಾರ್ವಜನಿಕವಾಗಿ ತನ್ನನ್ನು ಒದೆಯ್ದ ದಿನವನ್ನು ಅವಳು ನೆನಪಿಸಿಕೊಂಡಳು. ನನ್ನ ಹೊರತಾಗಿ ಬೇರೆ ಯಾರು ಇಂತಹ ಕ್ರೂರವಾದ ನಡವಳಿಕೆಯನ್ನು ಸಹಿಸಿಕೊಳ್ಳಬಲ್ಲರು? ಅವಳು ಯುಧಿಷ್ಠಿರನನ್ನು ಕೇಳಿದಳು. ಅವಳ ಧ್ವನಿಯು ಭಾವೋದ್ರೇಕದಿಂದ ಭಾರವಾಗಿತ್ತು. ತನ್ನ ಪಕ್ಕದಲ್ಲಿ ಮೌನವಾಗಿ ಕುಳಿತಿದ್ದ ತನ್ನ ಗಂಡನ ಕಡೆಗೆ ದ್ರೌಪದಿಯ ಕಣ್ಣುಗಳು ತಿರುಗಿದವು. ಅವಳಿಗೆ ದುಃಖ ಮತ್ತು ಅನ್ಯಾಯದ ಆಳವಾದ ಭಾವನೆಯನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲ. ನನ್ನ ನೋವನ್ನು ನೀವು ನೋಡದಿದ್ದಾಗ ನಾನು ಅದರಲ್ಲಿ ಮುಳುಗಿ ಹೋದರೂ ಜೀವನದ ಮೌಲ್ಯವೇನು? ಅವಳು ನೋವಿನಿಂದ ಕೂಡಿದ ಮಾತುಗಳಿಂದ ಯುಧಿಷ್ಠಿರನನ್ನು ಕೇಳಿದಳು. ದ್ರೌಪದಿ ಮಾತನಾಡುವುದನ್ನು ಮುಂದುವರೆಸಿದಾಗ ಯುಧಿಷ್ಠಿರನ ಕಣ್ಣುಗಳು ನೆಲಕ್ಕೆ ಬಿದ್ದವು. ಕೀಚಕನ ದೈನಂದಿನ ಕಿರುಕುಳದ ಬಗ್ಗೆ ಅವಳು ಅವನಿಗೆ ಹೇಳಿದಳು. ಅವನು ಅವಳನ್ನು ಸೈರಿಂದ್ರಿ ಎಂದು ಹೇಗೆ ಕರೆಯುತ್ತಾನೆ ಮತ್ತು ಅವಳನ್ನು ತನ್ನ ಹೆಂಡತಿಯಾಗುವಂತೆ ಕೇಳಿಕೊಳ್ಳುತ್ತಾನೆ. ನನ್ನ ಹೃದಯವು ಮಾಗಿದ ಹಣ್ಣಿನಂತೆ ಸಿರಿಯುತ್ತಿದೆ ಎಂದು ಅವಳು ಹೇಳಿದಳು. ಅವಳ ಧ್ವನಿಯು ದುಃಖದಿಂದ ಒಡೆದು ಹೋಯಿತು. ದ್ರೌಪದಿಯ ಆಲೋಚನೆಗಳು ಯುಧಿಷ್ಠಿರನ ಸ್ವಂತ ಕ್ರಿಯೆಗಳ ಕಡೆಗೆ ತಿರುಗಿದವು. ಅದು ಅವರ ಗೊಂದಲಕ್ಕೆ ಕಾರಣವಾಯಿತು. ಅವನು ಅವರ ರಾಜ್ಯ ಸಂಪತ್ತು ಮತ್ತು ತನ್ನನ್ನೂ ಸಹ ಜೂಜಾಡುತ್ತಿದ್ದ ದೇಹಗಳನ್ನು ಅವಳು ನೆನಪಿಸಿಕೊಂಡಳು. ಹತಾಶ ಜೂಜುಕೋರನ ಹೊರತಾಗಿ ಬೇರೆ ಯಾರು ಗೆಲ್ಲುವ ರೋಮಾಂಚನಕ್ಕಾಗಿ ಎಲ್ಲವನ್ನೂ ಪಣಕ್ಕಿಡುತ್ತಾರೆ? ಅವಳು ಕೇಳಿದಳು. ಅವಳ ಮಾತುಗಳು ದುಃಖದಿಂದ ಕೂಡಿದವು. ಅವಳು ಮಾತನಾಡುವಾಗ ದ್ರೌಪದಿಯ ಮನಸ್ಸು ಯುಧಿಷ್ಠಿರನ ಹಿಂದಿನ ವೈಭವಕ್ಕೆ ಮರಳಿತ್ತು. ರಾಜರು ಮತ್ತು ಋಷಿಗಳು ಅವನನ್ನು ಆರಾಧಿಸುತ್ತಿದ್ದ ದಿನಗಳನ್ನು ಅವಳು ನೆನಪಿಸಿಕೊಂಡಳು. ಅವನ ಅಡುಗೆ ಮನೆಯು ಹಗಲು ರಾತ್ರಿ ಅತಿಥಿಗಳಿಗೆ ಆಹಾರ ನೀಡುವ 1,00,000 ದಾಸಿಗಳಿಂದ ತುಂಬಿತ್ತು. ಪ್ರತಿದಿನ 1,000 ನಿಷ್ಕಾಗಳನ್ನು ನೀಡಿದ ಆ ಪ್ರಬಲ ರಾಜ ಈಗ ಬದುಕುಳಿಯಲು ಡೈಸ್ ಎಸೆಯಲು ಕಡಿಮೆಯಾಗಿದ್ದಾನೆ. ಅವಳು ದುಃಖದಿಂದ ಭಾರವಾದ ಧ್ವನಿಯಲ್ಲಿ ಹೇಳಿದಳು. ರಾಜ ವಿರಾಟನ ಆಸ್ಥಾನದಲ್ಲಿ ಆಸ್ಥಾನಿಕನಾಗಿದ್ದ ಯುಧಿಷ್ಠಿರನನ್ನು ನೋಡುವಾಗ ದ್ರೌಪದಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋದವು. ಒಮ್ಮೆ ಈ ಭೂಮಿಯು ಆರಾಧಿಸುತ್ತಿದ್ದ, ಈಗ ಜೀವನೋಪಾಯಕ್ಕಾಗಿ ಇನ್ನೊಬ್ಬನನ್ನು ಸೇವಿಸುತ್ತಿರುವ ಪರಾಕ್ರಮಶಾಲಿ ಪಾಂಡವನನ್ನು ನೋಡಿ ಎಂದು ಆಕೆ ಹೇಳಿದಳು. ಆಕೆಯ ಮಾತುಗಳು ದುಃಖದಿಂದ ತೊಟ್ಟಿಕ್ಕಿದಳು. ದ್ರೌಪದಿ ಮಾತನಾಡುವುದನ್ನು ಮುಗಿಸಿದಾಗ ಅವಳ ಧ್ವನಿಯು ಕಡಿಮೆಯಾಯಿತು ಮತ್ತು ಯುಧಿಷ್ಠಿರನು ಅವಳನ್ನು ನೋಡಿದನು. ಅವನ ಕಣ್ಣುಗಳು ವಿಷಾದದಿಂದ ತುಂಬಿದವು. ಕೋಣೆಯು ಮೌನವರಿತು. ಅವರ ದುರದೃಷ್ಟದ ಭಾರದಿಂದ ಮುಳುಗಿದ್ದ ದ್ರೌಪದಿಯ ಶಾಂತವಾದ ಕೂಗು ಮಾತ ವಿರಾಟರ ರಾಜ್ಯದ ಮೇಲೆ ಸೂರ್ಯನ ಉದಯವಾಗದೇ ಜನಜಂಗುಳಿಯಿಂದ ಕೂಡಿದ ಬೀದಿಗಳಲ್ಲಿ ಬೆಚ್ಚಗಿನ ಹೊಳಪನ್ನು ಬೀರುತ್ತಿತ್ತು. ಈ ಶಾಂತಿಯ ಮಧ್ಯದಲ್ಲಿ ದ್ರೌಪದಿಯ ಹೃದಯವು ದುಃಖದಿಂದ ಭಾರವಾಗಿತ್ತು. ಅವಳು ಅರಮನೆಯ ಅಂಗಳದಲ್ಲಿ ನಿಂತಿದ್ದಳು.
ಅವಳ ಕಣ್ಣುಗಳು ಈಗ ಅಡುಗೆ ಮಾಡುವವಲ್ಲವ ಎಂದು ಕರೆಯಲ್ಪಡುವ ಅರ್ಜುನನ ಮೇಲೆ ನಿಂತಿದ್ದ ಭೀಮನೊಂದಿಗೆ ಮಾತನಾಡುವಾಗ ದ್ರೌಪದಿಯ ಧ್ವನಿಯು ನಡುಗಿತು. ಓ ಭರತ, ನಾನು ನಿನ್ನೊಂದಿಗೆ ಹಂಚಿಕೊಳ್ಳಬೇಕಾದ ದೊಡ್ಡ ದುಃಖವನ್ನು ನಾನು ಹೊಂದಿದ್ದೇನೆ. ಈ ಅರಮನೆಯಲ್ಲಿ ಅಡುಗೆ ಮಾಡಲು ಸೀಮಿತವಾಗಿರುವ ಭರತ ಜನಲ್ಲದ ಹೋರಿ, ನಿನ್ನನ್ನು ನೋಡಲು ಯಾರು ಸಹಿಸಿಕೊಳ್ಳಬಹುದು? ಇದು ನಿನ್ನ ಶೌರ್ಯ ಮತ್ತು ಶಕ್ತಿಗೆ ಅನರ್ಹವಾದ ಅದೃಷ್ಟವಾಗಿದೆ. ಅವಳು ಕಣ್ಣೀರಿನಿಂದ ಕೂಡಿದ ಕಣ್ಣುಗಳೊಂದಿಗೆ ನಿಲ್ಲಿಸಿದಳು. ಅವಳು ಮುಂದುವರೆದಂತೆ ಅರ್ಜುನನ ಅವಮಾನಕರ ವೇಷವನ್ನು ವಿವರಿಸುವ ದ್ರೌಪದಿಯ ಮಾತುಗಳು ನದಿಯಂತೆ ಸುರಿಯುತ್ತಿದ್ದವು. ನೀವು ಆನೆಗಳೊಂದಿಗೆ ಹೋರಾಡಿದಾಗ ಮಹಿಳೆಯರು ನಗುತ್ತಾರೆ ಮತ್ತು ನಾನು ದುಃಖದಿಂದ ತುಂಬಿರುತ್ತೇನೆ ಎಂದು ಅವಳು ಹೇಳಿದಳು. ಮತ್ತು ನೀವು ಅರಮನೆಯ ಅಂಗಳದಲ್ಲಿ ಸಿಂಹಗಳು ಮತ್ತು ಹುಲಿಗಳೊಂದಿಗೆ ಕುಸ್ತಿಯಾಡಿದಾಗ ಕೈಕೇಯಿ ನನಗೆ ನಿಮ್ಮ ಬಗ್ಗೆ ಒಲವಿದೆ ಎಂದು ಭಾವಿಸುತ್ತಾನೆ ಮತ್ತು ಸೈಂದ್ರಿ ತನ್ನ ಪ್ರೇಮಿಗಾಗಿ ಅಳುತ್ತಾಳೆ. ಅರ್ಜುನನು ಒಬ್ಬ ಪರಾಕ್ರಮಶಾಲಿ ಯೋಧನಿಂದ ನೃತ್ಯ ಗುರುವಾಗಿ ಮಾರ್ಪಟ್ಟ ಬಗ್ಗೆ ಮಾತನಾಡುವಾಗ ದ್ರೌಪದಿಯ ಮಾತುಗಳು ದುಃಖದಿಂದ ತುಂಬಿದವು. ತನ್ನ ಸ್ವಂತ ರಥದಲ್ಲಿಗೆಲ್ಲ ಆಕಾಶಗಳನ್ನು ಮತ್ತು ಪುರುಷರನ್ನು ಸೋಲಿಸಿದ ಆ ಯುವಕ ಈಗ ಹಾಡುಗಳಿಂದ ಮಹಿಳೆಯರನ್ನು ರಂಜಿಸುತ್ತಿದ್ದಾನೆ ಎಂದು ಆಕೆ ಹೇಳಿದರು. ಆಕೆಯ ಧ್ವನಿಯು ಭಾವೋದ್ರೇಕದಿಂದ ಒಡೆದಿದೆ. ಭೀಮನು ತನ್ನ ಅಭಿವ್ಯಕ್ತಿಯನ್ನು ಸೂಕ್ಷ್ಮವಾಗಿ ಆಲಿಸಿದನು. ದ್ರೌಪದಿಯ ದುಃಖದ ಆಳವನ್ನು ಅವನು ಅರಿತನು, ಏಕೆಂದರೆ ಅವನೂ ಸಹ ಅವರ ವೇಷಗಳಿಂದ ಬಳಲುತ್ತಿದ್ದನು. ಆದರೆ ಅರ್ಜುನನಷ್ಟೇ ದ್ರೌಪದಿಯ ಹೃದಯದ ಮೇಲೆ ಭಾರವಾದ ಭಾರವಿರಲಿಲ್ಲ. ಆಕೆಯ ನೋಟವು ದನಗೆಯ ವೇಷ ಧರಿಸಿದ ಸಹದೇವನ ಕಡೆಗೆ ತಿರುಗಿತು. ಭಾರತ, ಅವಳು ಹೇಳಿದಳು. ಅವಳ ಧ್ವನಿಯು ಪಿಸುಗುಟ್ಟಿದಂತೆ ನಿನ್ನ ಪ್ರೀತಿಯ ಸಹೋದರನನ್ನು ನೋಡುತ್ತಾ ಮನುಷ್ಯರ ನಡುವೆ ಆ ಗೂಳಿ ತನ್ನ ಮೊಲವನ್ನು ನೋಡಿಕೊಳ್ಳಲು ಮತ್ಸ್ಯನು ಕೆಲಸ ಮಾಡುತ್ತಿದ್ದನು. ನಾನು ದುಃಖದಿಂದ ತುಂಬಿದೆ. ಸಹದೇವನ ಉದಾತ್ತ ಸ್ವಭಾವ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ಮಾತನಾಡುವಾಗ ಅವಳ ಮಾತುಗಳು ಕಣ್ಣೀರಿನಿಂದ ಸ್ಥಗಿತಗೊಂಡವು. ಬೆಳಗಿನ ಸೂರ್ಯನು ಆಕಾಶದಲ್ಲಿ ಮೇಲೇರುತ್ತಿದ್ದಂತೆ ದ್ರೌಪದಿಯ ವಿಲಾಪವು ಮುಂದುವರಿಯಿತು. ಅವಳು ವಿರಾಟನಿಗೆ ಕುದುರೆಗಳನ್ನು ತರಬೇತಿ ನೀಡಿದ ನಕುಲ ಮತ್ತು ಅವಳಿಗೆ ಕಳೆದು ಹೋದ ಯುಧಿಷ್ಠಿರನ ಬಗ್ಗೆ ಮಾತನಾಡುತ್ತಿದ್ದಳು. ಅವಳ ಮಾತುಗಳು ತನ್ನ ಗಂಡಂದಿರ ಮೇಲಿನ ಅವಳ ಪ್ರೀತಿಯ ಆಳ ಮತ್ತು ಅವರ ಮರಳುವ ಹಂಬಲಕ್ಕೆ ಸಾಕ್ಷಿಯಾಗಿ. ಈ ದುಃಖದ ನಡುವೆಯೂ ಭೀಮನ ಹೃದಯವು ಸಹಾನುಭೂತಿಯಿಂದ ಭಾರವಾಗಿತ್ತು. ದ್ರೌಪದಿಯ ದುಃಖವು ಕೇವಲ ತನಗಾಗಿ ಮಾತ್ರವಲ್ಲ, ಅವರೆಲ್ಲರಿಗೂ, ಅವರು ಬಿಟ್ಟು ಹೋದ ಜೀವನಕ್ಕಾಗಿ, ಅವರು ಧರಿಸಿದ್ದ ವೇಷಗಳಿಗಾಗಿ ಮತ್ತು ಅವರ ಭವಿಷ್ಯದ ಅನಿಶ್ಚಿತತೆಗಾಗಿ ಎಂದು ಆತನಿಗೆ ತಿಳಿದಿತ್ತು. ಆಕೆ ಮಾತನಾಡುವುದನ್ನು ಮುಗಿಸಿದಾಗ ಅವರ ಸಾಮೂಹಿಕ ದುಃಖದ ಭಾರವು ಅವರಿಬ್ಬರ ಮೇಲೆ ಬೀಳುತ್ತಿದ್ದಂತೆ ಭೀಮನು ತನ್ನ ಕೈಗಳನ್ನು ಅವಳ ಸುತ್ತಲೂ ಸುತ್ತಿಕೊಂಡನು. ವಿರಾಟನ ಅರಮನೆಯ ಭವ್ಯವಾದ ಸಭಾಂಗಣಗಳಲ್ಲಿ ಒಂದು ಕಟುವಾದ ದೃಶ್ಯವು ತೆರೆದುಕೊಂಡಿತ್ತು. ಒಂದು ಕಾಲದಲ್ಲಿ ಪಾಂಚಾಲದ ಹೆಮ್ಮೆಯ ರಾಜಕುಮಾರಿಯಾಗಿದ್ದ ದ್ರೌಪದಿ ಈಗ ಸೈರಿಂದ್ರಿ ಎಂಬ ವಿನಮ್ರ ಸೇವಕಿಯ ವೇಷದಲ್ಲಿ ವಾಸಿಸುತ್ತಿದ್ದಳು. ಒಮ್ಮೆ ಸಂತೋಷ ಮತ್ತು ನಗುಗಳಿಂದ ಹೊಳೆಯುತ್ತಿದ್ದ ಅವಳ ಕಣ್ಣುಗಳು ಅವಳ ಹೃದಯದ ಮೇಲೆ ಭಾರವಾದ ದುಃಖವನ್ನು ಪ್ರತಿಬಿಂಬಿಸಲು ಮಸುಕಾಗಿದ್ದವು. ಅವಳು ಭೀಮನೊಂದಿಗೆ ಮಾತನಾಡುತ್ತಿದ್ದಾಗ ಅವಳ ಧ್ವನಿಯು ಭಾವೋದ್ರೇಕದಿಂದ ನಡಿರಿತು. ಅಯ್ಯೋ, ನಾನು ನನ್ನ ಹಿಂದಿನ ಆತ್ಮದ ನೆರಳು ರಾಣಿ ಸುದೇಶ್ನಳ ನೇತೃತ್ವದಲ್ಲಿ ವಾಸಿಸುತ್ತಿದ್ದೇನೆ. ಗುಲಾಮಗಿರಿಯ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕಾಯಿತು. ಸಮೃದ್ಧಿ ಮತ್ತು ಸಂತೋಷಕ್ಕೆ ಮರಳುವ ಆಲೋಚನೆಯು ದೂರದಂತೆ ತೋರುತ್ತದೆ. ಬೆಳಗಿನ ಜಾವದಲ್ಲಿ ಕಣ್ಮರೆಯಾಗುವ ಕ್ಷಣಿಕ ಕನಸಿನಂತೆ ಅವಳು ವಿರಾಮಗೊಳಿಸಿದಳು. ನೆನಪುಗಳು ಅವಳ ಮನಸ್ಸನ್ನು ತುಂಬಿದಂತೆ ಅವಳ ನೋಟವು ದೂರ ಸರಿಯಿತು. ದ್ರೌಪದಿಯ ಮಾತುಗಳು ರಾಜೀನಾಮೆಯಿಂದ ತುಂಬಿದವು. ಆದರೂ ಮೇಲ್ಮೈ ಕೆಳಗೆ ಆಳವಾದ ದುಃಖವು ಆವರಿಸಿತು. ಸಮೃದ್ಧಿ ಮತ್ತು ಪ್ರತಿಕೂಲತೆ ಒಂದೇ ಚಕ್ರದ ಎರಡು ಬದಿಗಳು, ಅವಳು ಹೇಳಿದರು. ಅವಳ ಧ್ವನಿಯು ಪಿಸುಗುಟ್ಟುವಿಕೆಯ ಮೇಲೆಯೇ. ಗೆಲುವು ಕ್ಷಣಾರ್ಧದಲ್ಲಿ ಸೋಲಿನತ್ತ ತಿರುಗಬಹುದು ಮತ್ತು ಅದೃಷ್ಟವು ಶೀಘ್ರದಲ್ಲೇ ನಮ್ಮ ಪರವಾಗಿ ಬದಲಾಗುತ್ತದೆ
ಎಂಬ ಭರವಸೆಯಲ್ಲಿ ನಾನು ಬದುಕುತ್ತೇನೆ. ತಿಳುವಳಿಕೆಯ ಕೋರಿಕೆಯಿಂದ ತುಂಬಿದ ಅವಳ ಕಣ್ಣುಗಳು ಭೀಮನ ಮೇಲೆ ಮುಚ್ಚಿಕೊಂಡವು. ನೀವು ನನ್ನನ್ನು ಸತ್ತವನೆಂದು ಏಕೆ ಪರಿಗಣಿಸುವುದಿಲ್ಲ? ಭಾವಾವೇಶದಿಂದ ನಡುಗಿದ ಆಕೆಯ ಧ್ವನಿಯಲ್ಲಿ ಕೇಳಿದರು. ನಾನು ಪ್ರಾಚೀನ ಕಾಲದ ಬುದ್ಧಿವಂತ ಮಾತುಗಳನ್ನು ಕೇಳಿದ್ದೇನೆ. ಭಿಕ್ಷೆ ಬೇಡುವವರು ಕೊಲ್ಲುವವರು ಕೊಲ್ಲಲ್ಪಡಬಹುದು ಮತ್ತು ಇತರರನ್ನು ಉರುಳಿಸುವವರು ಶತ್ರುಗಳಿಂದ ಪದಚ್ಯುತಗೊಳ್ಳಬಹುದು. ಹಣೆಬರಹವು ಅಗಾಧವಾಗಿದೆ ಮತ್ತು ನಾನು ಅದರ ಪರೋಪಕಾರಕ್ಕಾಗಿ ಕಾಯುತ್ತಿದ್ದೇನೆ. ಅವಳು ಮಾತನಾಡುವಾಗ ತನ್ನನ್ನು ಕಾಡಿದ ನೆನಪುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುವಂತೆ ದ್ರೌಪದಿಯ ಕೈಗಳು ಅವಳ ಮುಖದ ಮೇಲೆ ಏರಿದವು. ನೋಡು ಭೀಮ, ಅವಳು ಹೇಳಿದಳು. ಅವಳ ಧ್ವನಿಯು ದುಃಖದಿಂದ ಭಾರವಾಗಿತ್ತು. ನನ್ನ ಕೈಗಳ ಮೇಲೆ ಗುಲಾಮಗಿರಿಯ ಗುರುತುಗಳು ಒಮ್ಮೆ ಅವು ನುದು ಮತ್ತು ಕಳಂಕರಹಿತವಾಗಿದ್ದವು. ಆದರೆ ಈಗ ಅವು ಇತರರಿಗೆ ಚಪ್ಪಲಿ ಹೊಡೆಯುತ್ತಾ ಕಳೆದ ಜೀವನದ ಗುರುತುಗಳನ್ನು ಹೊತ್ತುಕೊಂಡಿವೆ. ತನ್ನ ಅಂಗೈಗಳ ಮೇಲೆ ರೂಪುಗೊಂಡ ಕಾರ್ಗಳನ್ನು ಅವನಿಗೆ ತೋರಿಸುವಾಗ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ತನ್ನ ಹೆಂಡತಿಯ ನೋವನ್ನು ನೋಡಿದಾಗ ಭೀಮನ ಮುಖವು ದುಃಖದಿಂದ ಮಡುಗಟ್ಟಿತ್ತು. ಆ ಸೂಕ್ಷ್ಮವಾದ ಕೈಗಳಿಂದ ಅವನು ತನ್ನ ಮುಖವನ್ನು ಮುಚ್ಚಿಕೊಂಡನು. ಅವಳು ಅನುಭವಿಸಿದ ಕಷ್ಟಗಳಿಂದ ಗುರುತಿಸಲ್ಪಟ್ಟನು ಮತ್ತು ಮೌನವಾಗಿ ಅಳುತ್ತಿದ್ದನು. ದ್ರೌಪದಿಯ ಮಾತುಗಳು ಅವನ ಹೃದಯವನ್ನು ಅನುಕಂಪಕ್ಕೆ ಪ್ರಚೋದಿಸಿದವು ಮತ್ತು ಅವನು ಅವಳ ಕೈಗಳನ್ನು ಬಿಗಿಯಾಗಿ ಹಿಡಿದನು. ಕಣ್ಣೀರು ತನ್ನ ಮುಖದ ಮೇಲೆ ಹರಿಯಿತು. ಅವರು ದುಃಖದಲ್ಲಿ ಒಟ್ಟಿಗೆ ಕುಳಿತಿದ್ದಾಗ ಅವರ ನೋವಿನ ಆಳಕ್ಕೆ ಸಾಕ್ಷಿಯಾಗಿದ್ದ ವೈಶಂಪಾಯನನು ಅವರನ್ನು ನೋಡುತ್ತಿದ್ದನು. ಒಂದು ಕಾಲದಲ್ಲಿ ಯುದ್ಧ ಭೂಮಿಯಲ್ಲಿ ಅಜೇಯವಾಗಿದ್ದ ಕುಂತಿಯ ಪರಾಕ್ರಮಶಾಲಿ ಮಗ ಈಗ ಸಂತೋಷ ಮತ್ತು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತನ್ನ ಜೊತೆಗಾರಲಾಗಿದ್ದ ಮಹಿಳೆಗಾಗಿ ಅಪಾರ ಕಣ್ಣೀರು ಸುರಿಸಿದನು. ವಿರಾಟನ ಸಾಮ್ರಾಜ್ಯದ ಭವ್ಯವಾದ ಸಭಾಂಗಣಗಳಲ್ಲಿ ರಾಜಮನೆತನದ ಮೇಲೆ ಒಂದು ದುಃಖದ ಮನಸ್ಥಿತಿಯು ನೆಲೆಗೊಂಡಿತ್ತು. ಯುಧಿಷ್ಠಿರನ ಪ್ರಬಲ ಮತ್ತು ನಿಷ್ಠಾವಂತ ಸಹೋದರನಾದ ಭೀಮನು ದ್ರೌಪದಿ ಮುಂದೆ ನಿಂತನು. ಅವಳಿಗೆ ಮಾಡಲಾದ ಅನ್ಯಾಯಗಳನ್ನು ವಿವರಿಸುವಾಗ ಅವನ ಧ್ವನಿಯು ಭಾವೋದ್ರೇಕದಿಂದ ಭಾರವಾಗಿತ್ತು. ನನ್ನ ತೋಳುಗಳ ಮೇಲೆ ಮತ್ತು ಪರ್ಗುನಿಯ ಗಾಂಧಿವನ ಮೇಲೆ ಕುಡಿತವಿಡಿ, ಏಕೆಂದರೆ ಕೀಚಕನ ಕ್ರೂರ ಕೈಗಳಿಂದ ನಿಮ್ಮನ್ನು ರಕ್ಷಿಸಲು ನನಗೆ ಶಕ್ತಿಯಿಲ್ಲ. ಯುಧಿಷ್ಠಿರನಿಲ್ಲದಿದ್ದರೆ ನಾನು ವಿರಾಟನ ಆಸ್ಥಾನದ ಮೇಲೆ ನರಮೇಧವನ್ನು ನಡೆಸುತ್ತಿದ್ದೆ. ಆ ಕುಡುಕಸು ತನ್ನ ಹೆಮ್ಮೆಯನ್ನು ನನ್ನ ಪ್ರಬಲ ಶಕ್ತಿಯಿಂದ ಹತ್ತಿಕ್ಕುತ್ತಿದ್ದೆ. ರಾಜ ಮತ್ತು ಅವನ ಆಸ್ಥಾನಿಕರ ಪೂರ್ಣ ದೃಷ್ಟಿಯಲ್ಲಿ ಕೀಚಕನು ಕೃಷ್ಣನನ್ನು ಒದೆಯುವುದನ್ನು ನೋಡಿದ ದಿನವನ್ನು ನೆನಪಿಸಿಕೊಂಡ. ಭೀಮನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ನಾನು ಒದೆಯ ತೀವ್ರ ಬಯಕೆಯಿಂದ ಮುಳುಗಿ ಹೋಗಿದ್ದೆ ಎಂದು ಅವನು ದ್ರೌಪದಿಗೆ ಒಪ್ಪಿಕೊಂಡನು. ಆದರೆ ಯುಧಿಷ್ಠಿರನ ನೋಟವು ನನ್ನ ಕೈಯನ್ನು ಹಿಡಿದಿಟ್ಟುಕೊಂಡಿತು ಮತ್ತು ಅಂದಿನಿಂದ ನಾನು ಹಿಂದೆ ಸರಿದಿದ್ದೇನೆ. ಅವರ ವನವಾಸದ ಭಾರವು ಭೀಮನ ಮೇಲೆ ದೈಹಿಕ ಹೊರೆಯಂತೆ ಭಾರವಾಯಿತು. ಅವರು ಕಳೆದುಕೊಂಡ ರಾಜ್ಯ, ಇನ್ನೂ ಬದುಕಿದ್ದ ಕೌರವರ ಬಗ್ಗೆ ಮತ್ತು ಅವರೆಲ್ಲರ ಮೇಲೆ ಸಂಭವಿಸಿದ ಕ್ರೂರ ಹಣೆಬರಹದ ಬಗ್ಗೆ ಅವರು ಮಾತನಾಡಿದರು. ಆ ಅಸಹ್ಯಕರ ಕೃತ್ಯಗಳ ಆಲೋಚನೆಯಿಂದ ನಾನು ಪೀಡಿಸಲ್ಪಟ್ಟಿದ್ದೇನೆ ಎಂದು ಅವರು ಹೇಳಿದರು. ಅವರ ಧ್ವನಿಯು ಭಾವೋದ್ರೇಕದಿಂದ ಒಡೆದಿದೆ. ಭೀಮನ ಮಾತುಗಳನ್ನು ಕೇಳುವಾಗ ದ್ರೌಪದಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋದವು. ಅವಳಿಗೂ ಅವನ ದುಃಖದ ಆಳ ತಿಳಿದಿತು, ಏಕೆಂದರೆ ಅವಳು ಕೂಡ ಕೀಚಕನ ಕೈಯಿಂದ ಬಳಲುತ್ತಿದ್ದಳು. ಅವನು ನನ್ನನ್ನು ಹುಡುಕಿದ್ದಾನೆ, ತನ್ನ ದುಷ್ಟ ಉದ್ದೇಶಗಳಿಂದ ನನ್ನನ್ನು ನಿಂದಿಸುತ್ತಿದ್ದಾನೆ ಎಂದು ಅವಳು ಹೇಳಿದರು. ಅವಳ ಧ್ವನಿಯು ನಡುಗುತ್ತಿತ್ತು. ನಾನು ಅವನನ್ನು ವಿರೋಧಿಸಲು ಪ್ರಯತ್ನಿಸಿದ್ದೇನೆ, ಆದರೆ ಅವನು ಅವನ ಬೆನ್ನಟ್ಟುವಿಕೆಯಲ್ಲಿ ಪಟ್ಟು ಬಿಡದೆ ಇದ್ದಾನೆ. ದ್ರೌಪದಿಯ ಕಥೆಯನ್ನು ಕೇಳಿದಾಗ ಭೀಮನ ಮುಖವು ಕಪ್ಪಾಯಿತು. ಯುಧಿಷ್ಠಿರ ಮತ್ತು ತನ್ನ ಸಮ್ಮುಖದಲ್ಲಿ ಕೀಚಕನು ಅವಳನ್ನು ಒದೆಯಿದ ದಿನವನ್ನು ಅವನು ನೆನಪಿಸಿಕೊಂಡನು. ರಾಜನು ಹಸ್ತಕ್ಷೇಪ ಮಾಡಲು ಅಥವಾ ಅವನ ಉಲ್ಲಂಘನೆಗಾಗಿ ಸುತ್ತನನ್ನು ಶಿಕ್ಷಿಸಲು ವಿಫಲನಾದರು. ನಾನು
ಈ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವವರೆಗೂ ನಾನು ವಿಶ್ರಾಂತಿ ಪಡೆಯುವುದಿಲ್ಲ ಎಂದು ಭೀಮನು ಪ್ರತಿಜ್ಞೆ ಮಾಡಿದನು. ಅವನ ಧ್ವನಿಯು ಮಂದವಾರಿತು ಮತ್ತು ಭಯ ಹುಟ್ಟಿಸುತ್ತಿತ್ತು. ಅವನು ಮಾತನಾಡುವಾಗ ಕೃಷ್ಣನು ಅವಳ ಮುಖವನ್ನು ಭೀಮನ ಎದೆಯಲ್ಲಿ ಮಲೆ ಮಾಡಿದನು. ದುಃಖದಿಂದ ಹೊರಬಂದನು. ಭೀಮನು ತನ್ನ ತೋಳುಗಳನ್ನು ಅವಳ ಸುತ್ತಲೂ ಸುತ್ತಿಕೊಂಡನು. ತನಗೆ ಸಾಧ್ಯವಾದಷ್ಟು ಅವಳನ್ನು ಸಾಂತ್ವನ ಮಾಡಲು ಪ್ರಯತ್ನಿಸಿದನು. ಅವನು ತನ್ನ ಕೈಗಳಿಂದ ಅವಳ ಕಣ್ಣೀರನ್ನು ಒರೆಸಿದನು. ತರ್ಕ ಮತ್ತು ಅರ್ಥದ ಮಾತುಗಳನ್ನು ಅವಳ ಕಿವಿಯಲ್ಲಿ ಮಾತನಾಡುತ್ತಿದ್ದನು. ತದನಂತರ ಕೋಪದಿಂದ ತುಂಬಿದ ಭೀಮನು ದುಷ್ಟ ಕೀಚಕನ ಕಡೆಗೆ ತನ್ನ ಗಮನವನ್ನು ಕೇಂದ್ರೀಕರಿಸಿದನು. ಮುಂಬರುವ ಯುದ್ಧದ ನಿರೀಕ್ಷೆಯಲ್ಲಿ ಅವನ ತುಟಿಗಳನ್ನು ನೆಕ್ಕಿದನು. ನಾನು ಅವನನ್ನು ಕಲ್ಲಿನ ಮೇಲೆ ಬೀಳಿಸಿದ ಮಣ್ಣಿನ ಮಡಕೆಯಂತೆ ಹೊಡೆದು ಬಿಡುತ್ತೇನೆ ಎಂದು ಕೋಪದಿಂದ ಹೊತ್ತಿ ಉರಿಯುತ್ತಿರುವ ಅವನ ಕಣ್ಣುಗಳಿಗೆ ಪ್ರತಿಜ್ಞೆ ಮಾಡಿದನು. ಒಂದು ದುಃಖದ ದೃಶ್ಯದ ನಡುವೆಯೇ ಕೀಚಕನ ಸಂಬಂಧಿಕರು ಅರಮನೆಗೆ ಆಗಮಿಸಿದರು. ಅವರ ನಿರ್ಜೀವ ದೇಹವನ್ನು ನೋಡಿದಾಗ ಅವರ ಮುಖಗಳು ದುಃಖದಿಂದ ಕೆತ್ತಲ್ಪಟ್ಟವು. ಒಂದು ಕಾಲದಲ್ಲಿ ಶಕ್ತಿಶಾಲಿ ಯೋಧನೊಬ್ಬ ತನ್ನ ನೀರಿನ ಮನೆಯಿಂದ ಒಣಗಿದ ನೆಲಕ್ಕೆ ಎಳೆದೊಯ್ದ ಆಮೆಯಂತೆ ಕುಸಿದು ಬಿದ್ದಿದ್ದ ಕೀಚಕರು ಅವನನ್ನು ಸುತ್ತುವರಿದಾಗ ಅವರ ಸ್ವಂತ ದೇಹಗಳು ಭಯದಿಂದ ನಡುಗಲು ಪ್ರಾರಂಭಿಸಿದವು. ಅವರ ಕುರುಚಲುಗಳು ಕೊನೆಯಲ್ಲಿ ನಿಂತವು. ಭೀಮನ ಕ್ರೂರವಾದ ಕೈಕಲೆಯ ದೃಶ್ಯವು ಅವರಿಗೆ ಸಹಿಸಲಾರದಂತಾಗಿತ್ತು. ಅವರು ಬೇಗನೆ ಸುತ್ತಲೂ ಒಟ್ಟುಗೂಡಿ ಅಗತ್ಯವಾದ ಅಂತ್ಯಕ್ರಿಯೆಯನ್ನು ಮಾಡಲು ಕೀಚಕನನ್ನು ಹೊರಗೆ ಕರೆದೊಯ್ಯುವುದು ಉತ್ತಮ ಎಂದು ನಿರ್ಧರಿಸಿದರು. ಅವರು ಅವನ ದೇಹವನ್ನು ನೆಲದಿಂದ ಮೇಲಕ್ಕೆತ್ತಿದಾಗ ಕಂಬದ ಮೇಲೆ ಮಲಗಿದ್ದ ಕೃಷ್ಣನನ್ನು ಅವರು ನೋಡಿದರು. ಅವಳ ದೋಷರಹಿತ ಅಂಗಗಳು ಅವಳ ಮುಂದೆ ತೆರೆದುಕೊಳ್ಳುತ್ತಿದ್ದ ಅವ್ಯವಸ್ಥೆಗೆ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿವೆ. ಕೃಷ್ಣನನ್ನು ನೋಡುತ್ತಿರುವಾಗ ಕೀಚಕನ ಕಣ್ಣುಗಳು ಇರಿದಾದವು. ಅವರ ಕೋಪ ಮತ್ತು ಅಸಮಾಧಾನವು ಮೇಲ್ಮೈಗಿಂತ ಸ್ವಲ್ಪ ಕೆಳಗೆ ಕುದಿಯಿತು. ಅವರು ಕೀಚಕನ ಸಾವಿಗೆ ಆಕೆಯ ಕಾರಣ ಎಂದು ಆರೋಪಿಸಿ ಆಕೆಯು ಅವನನ್ನು ಕೊಲ್ಲುವ ಆಮಿಷವೊಡ್ಡಿದ್ದ ಅಪವಿತ್ರ ಮಹಿಳೆ ಎಂದು ಹೇಳಿಕೊಂಡರು. ಮೃತ ಯೋಧನನ್ನು ಗೌರವಿಸುವ ಮಾರ್ಗವಾಗಿ ಕೃಷ್ಣ ಮತ್ತು ಕೀಚಕ ಇಬ್ಬರನ್ನೂ ಒಟ್ಟಿಗೆ ಅಂತ್ಯಕ್ರಿಯೆ ಮಾಡಲು ವಿರಾಟನು ಅನುಮತಿ ನೀಡಬೇಕೆಂದು ಸುತರು ಒತ್ತಾಯಿಸಿದರು. ಸುತಾಗಳ ಶಕ್ತಿ ಮತ್ತು ಪ್ರಭಾವವನ್ನು ಅರಿತ ವಿರಾಟನು ಅವರ ಬೇಡಿಕೆಗಳಿಗೆ ಮನಸ್ಸಿಲ್ಲದೆ ಒಪ್ಪಿಕೊಂಡನು. ಆದರೆ ಕೃಷ್ಣನಿಗೆ ಕೆಟ್ಟದು ಮುಗಿದಿದೆ ಎಂದು ತೋರುತ್ತಿದ್ದಂತೆ ಕೀಚಕರು ತಮ್ಮ ಹೃದಯದಲ್ಲಿ ಹಿಂಸೆಯೊಂದಿಗೆ ಅವಳನ್ನು ಸಮೀಪಿಸಿದರು. ಅವರು ಅವಳನ್ನು ಹಿಡಿದು ಅವಳ ತೆಳ್ಳಗಿನ ಸೊಂಟವನ್ನು ಕಟ್ಟಿ ಕಂಬದ ಮೇಲೆ ಇರಿಸಿ ಅವಳನ್ನು ಸ್ಮಶಾನಕ್ಕೆ ಕರೆದೊಯ್ಯಲು ಸಿದ್ಧರಾದವು. ಆಕೆ ತನ್ನ ಗಂಡಂದಿರಾದ ಜಯದ್ರಥ, ವಿಜಯ ಮತ್ತು ಜಯತ್ಸೇನರಿಗಾಗಿ ಗಟ್ಟಿಯಾಗಿ ಕೂಗುತ್ತಿದ್ದಾಗ ಸಹಾಯಕ್ಕಾಗಿ ಕೃಷ್ಣನ ಕೂಗು ಗಾಳಿಯನ್ನು ಚುಚ್ಚಿತು. ಆಕೆಯು ತನ್ನ ಸಹಾಯಕ್ಕೆ ಬರುವಂತೆ ಅವರನ್ನು ಬೇಡಿಕೊಂಡಳು. ಆದರೆ ಅವರು ಎಲ್ಲಿಯೂ ಕಾಣಿಸಲಿಲ್ಲ. ಬದಲಿಗೆ ಭೀಮನೊಬ್ಬನೇ ಕಾರ್ಯಪ್ರವೃತ್ತರಾಗಿ ಕೃಷ್ಣನ ಮನವಿಗಳಿಗೆ ತೀವ್ರ ನಿಶ್ಚಯದಿಂದ ಪ್ರತಿಕ್ರಿಯಿಸಿದನು. ಯಾವುದೇ ಹಿಂಜರಿಕೆ ಇಲ್ಲದೆ ಭೀಮನು ತನ್ನ ಹಾಸಿಗೆಯಿಂದ ಜಿಗಿದನು. ಅವನು ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಾಗ ಅವನ ಬಲವಾದ ದೇಹವು ಕೋಪದಿಂದ ಊದಿಕೊಂಡಿತ್ತು. ಅವನು ವೇಷ ಧರಿಸಿ ಅರಮನೆಯಿಂದ ಹೊರಬಂದನು. ಯಾರಿಗೂ ಕಾಣಿಸದಂತೆ ಜಾಗರೂಕತೆಯಿಂದ ಗೋಡೆಯ ಮೇಲೆ ಮತ್ತು ಸ್ಮಶಾನದೊಳಗೆ ಹತ್ತುವಾಗ ಕೃಷ್ಣನ ಕಂಬದ ಸುತ್ತಲೂ ಕೀಚಕರು ಜಮಾಯಿಸಿರುವುದನ್ನು ಅವನು ಕಂಡನು. ಭೀಮನ ಕಣ್ಣುಗಳು ಅವನ ಮುಂದಿರುವ ದೃಶ್ಯವನ್ನು ಪರಿಶೀಲಿಸಿದವು. ಕೃಷ್ಣನನ್ನು ಸುತ್ತುವರೆದಿರುವ ಸೂತರನ್ನು ನೋಡಿದವು. ಅವನ ನೋಟವು ಹತ್ತಿರದ ಮರದ ಮೇಲೆ ನೆಲೆಗೊಂಡಿತ್ತು. ಅದರ ಕಾಂಡವು 10 ವ್ಯಾಮಗಳಷ್ಟು ಅಗಲವಾಗಿತ್ತು. ಭೀಮನು ಬಲವಾದ ಗರ್ಜನೆಯೊಂದಿಗೆ ಮರವನ್ನು ಹಿಡಿದು ಆನೆಯಂತೆ ಅದನ್ನು ಕಿತ್ತು ಹಾಕಿದನು. ಅವನು ಮರವನ್ನು ತನ್ನ ಹೆಗಲ ಮೇಲೆ ಇರಿಸಿದನು. ಅದರ ಕೊಂಬೆಗಳು ಗಾಳಿಯಲ್ಲಿ ಅಪಾಯಕಾರಿಯಾಗಿ ತೂಗಾಡುತ್ತಿದ್ದವು. ಭೀಮನು ಸಮೀಪಿಸುತ್ತಿರುವುದನ್ನು ನೋಡಿದ ಕೀಚಕರು ಭಯದಿಂದ ನಡುಗಿದರು. ಅವರ ಮುಖಗಳು ಭಯದಿಂದ ಮಸುಕಾಗಿದ್ದವು. ಅವರು ಓಡಿ ಹೋಗುವಂತೆ ಒಬ್ಬರನ್ನೊಬ್ಬರು ಬೇಡಿಕೊಂಡರು. ಆದರೆ ತಡವಾಯಿತು. ಭೀಮನು ಅವರ ಕಡೆಗೆ ಧಾವಿಸಿದನು
ಬುಡಮೇಲಾದ ಮರವು ಗದೆಯಂತೆ ಎತ್ತರವಾಗಿತ್ತು. ಜನಜಂಬುಳಿಯಿಂದ ಕೂಡಿದ ಮತ್ಸ್ಯ ಸಾಮ್ರಾಜ್ಯದಲ್ಲಿ ಕತ್ತಲೆಯ ಮೋಡದಂತೆ ಅದರ ನಾಗರಿಕರ ಮೇಲೆ ಅಸಮಾಧಾನದ ಭಾವವು ನೆಲೆಸಿತು. ಕುಲೀನ ವರ್ಗದ ಪ್ರಬಲ ಪುತ್ರರಾದ ಸುತರು ಗಾಂಧರ್ವರಿಂದ ಕೊಲ್ಲಲ್ಪಟ್ಟರು ಮತ್ತು ಅವರ ದೇಹಗಳು ಛಿದ್ರಗೊಂಡ ಪರ್ವತ ಶಿಖರಗಳಂತೆ ಭೂಮಿಯಾದ್ಯಂತ ಚದುರಿ ಹೋಗಿದ್ದ ದುರಂತದ ಸುದ್ದಿ ರಾಜ ವಿರಾಟನ ಅರಮನೆಗೆ ತಲುಪುತ್ತಿದ್ದಂತೆ ಅವನ ಪ್ರಜೆಗಳು ಅವನಿಗೆ ವಿಪತ್ತಿನ ಬಗ್ಗೆ ತಿಳಿಸಲು ಧಾವಿಸಿದರು. ಪಾಂಚಾಲದ ರಾಜಕುಮಾರಿಯಾದ ಸೈಂಧಿ ರಾಜ್ಯಕ್ಕೆ ಮರಳಿದರೆ ಅದು ಸಂಭವಿಸಲು ಕಾಯುತ್ತಿರುವ ವಿಪತ್ತಾಗಿರುತ್ತದೆ ಎಂದು ಅವರು ಅವನಿಗೆ ಎಚ್ಚರಿಕೆ ನೀಡಿದರು. ಸೈರಿಂದ್ರಿಯವರು ಕೇವಲ ಸಾಮಾನ್ಯ ಮಹಿಳೆಯಲ್ಲ, ಅವರು ಪುರುಷರ ಭಾವೋದ್ರೇಕಗಳನ್ನು ಪ್ರಚೋದಿಸುವ ಉಪಸ್ಥಿತಿಯೊಂದಿಗೆ ಪ್ರಕಾಶಮಾನವಾದ ಸೌಂದರ್ಯವನ್ನು ಹೊಂದಿದ್ದರು. ರಾಜನು ಅವರ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು ಮತ್ತು ನಂತರ ತನ್ನ ರಾಣಿ ಸುದೇಶ್ಗಳನ್ನು ಉದ್ದೇಶಿಸಿ ಮಾತನಾಡಿಸಿದನು. ಸುಂದರ ಮುಖದ ಸೈರಿಂದ್ರಿಯೇ, ನೀನು ಧನ್ಯಳು. ನಿನಗೆ ಇಷ್ಟವಾದ ಸ್ಥಳಕ್ಕೆ ಹೋಗು. ಗಂಧರ್ವರ ಕೈಯಿಂದ ಈಗಾಗಲೇ ಅನುಭವಿಸಿದ ಸೋಲಿನಿಂದ ರಾಜನು ಗಾಬರಿಗೊಂಡಿದ್ದಾನೆ ಎಂದು ಸೈರಿಂದ್ರಿಯ ಬಳಿಗೆ ಸಂದೇಶವನ್ನು ತಲುಪಿಸಲು ಅವನು ಅವಳಿಗೆ ಸೂಚನೆ ನೀಡಿದನು. ಆದರೆ ಅವನ ಮಾತುಗಳು ಶೀಘ್ರದಲ್ಲೇ ಬೇರೆ ಕಾಲುವೆಯ ಮೂಲಕ ಸೈರಿಂದ್ರಿಯ ಕಿವಿಯನ್ನು ತಲುಪುತ್ತವೆ ಎಂದು ರಾಜನಿಗೆ ತಿಳಿದಿರಲಿಲ್ಲ. ಪಾಂಡವರ ರಾಜಕುಮಾರನಾದ ಭೀಮನು ಅವಳನ್ನು ಸುತರ ಹಿಡಿತದಿಂದ ರಕ್ಷಿಸಿ ಸುರಕ್ಷಿತವಾಗಿ ರಾಜ್ಯಕ್ಕೆ ಕರೆತಂದಿದ್ದನು. ಕೃಷ್ಣನು ಭೀಮನೊಂದಿಗೆ ನಗರವನ್ನು ಪ್ರವೇಶಿಸಿದಾಗ ಆಕೆಗೆ ಭಯ ಮತ್ತು ಭಯದ ಮಿಶ್ರಣ ಎದುರಾಯಿತು. ನಾಗರಿಕರು ಇನ್ನೂ ಸುತಾಗಳ ಸೋಲಿನ ಸುದ್ದಿಯಿಂದ ತತ್ತರಿಸಿ ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋದರು. ಪರಿಸ್ಥಿತಿಯ ವಾಸ್ತವತೆಯಿಂದ ತಪ್ಪಿಸಿಕೊಳ್ಳಬಹುದೆಂಬಂತೆ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡರು. ಏತಮಧ್ಯೆ ಪಾಂಚಾಲದ ರಾಜಕುಮಾರಿಯಾದ ದ್ರೌಪದಿ ಭೀಮನು ದೊಡ್ಡ ಪ್ರಮಾಣದ ಆನೆಯಂತೆ ಅಡುಗೆ ಮನೆಯ ದ್ವಾರದಲ್ಲಿ ನಿಂತಿರುವುದನ್ನು ನೋಡಿದರು. ಭೀಮನು ಆಕೆಯ ನೋಟವನ್ನು ಗಮನಿಸಿದನು ಮತ್ತು ಆತನ ಮುಖವು ದಯೆಯಿಂದ ಹೊಳೆಯಿತು. ಈ ವ್ಯಕ್ತಿಗಳು ಇಲ್ಲಿಯವರೆಗೆ ನಗರದಲ್ಲಿ ವಾಸಿಸುತ್ತಿದ್ದವರ ವಿಧೇಯತೆಯಿಂದ ಆಕೆಯ ಈ ಮಾತುಗಳನ್ನು ಕೇಳಿ ಅವರು ಹೇಳಿದರು, ಇನ್ನು ಮುಂದೆ ಅವರು ಸಾಲದಿಂದ ಮುಕ್ತರಾಗಿದ್ದಾರೆಂದು ಪರಿಗಣಿಸುತ್ತಾರೆ. ಕೃಷ್ಣನು ಅರಮನೆಯ ಕಡೆಗೆ ಹೋಗುತ್ತಿದ್ದಾಗ ರಾಜನ ಸೊಸೆಯರಲ್ಲಿ ಒಬ್ಬಳಾದ ವೀರನಳಲು ಅವಳನ್ನು ಭೇಟಿಯಾದಳು. ಆ ಯುವತಿಯು ಕುತೂಹಲ ಮತ್ತು ಕಾಳಜಿಯ ಮಿಶ್ರಣದೊಂದಿಗೆ ಕೃಷ್ಣನ ಬಳಿಗೆ ಹೋದರು. ತನ್ನ ಅಗ್ನಿ ಪರೀಕ್ಷೆಯ ಬಗ್ಗೆ ಮತ್ತು ಸುತ್ತರು ಹೇಗೆ ಕೊಲ್ಲಲ್ಪಟ್ಟರು ಎಂದು ಕೇಳಿದರು. ಕೃಷ್ಣನು ತನ್ನ ಕಥೆಯನ್ನು ವಿವರಿಸುತ್ತಾ ಭೀಮನು ತನ್ನನ್ನು ಸೂತರ ಹಿಡಿತದಿಂದ ರಕ್ಷಿಸಿ ಸುರಕ್ಷಿತವಾಗಿ ರಾಜ್ಯಕ್ಕೆ ಕರೆತಂದನು ಎಂದು ವೀರನ್ನಲನಿಗೆ ಹೇಳಿದನು. ಆದರೆ ಅವಳು ಮಾತನಾಡುವಾಗ ಕೃಷ್ಣನಿಗೆ ತನ್ನ ಕಣ್ಣುಗಳಲ್ಲಿನ ನೋವನ್ನು ಗಮನಿಸದಿರಲು ಸಾಧ್ಯವಾಗಲಿಲ್ಲ. ಯುವತಿಯು ಯಾವುದೋ ವಿಷಯದಿಂದ ತೊಂದರೆಗೆ ಈಡಾಗಿದ್ದಳು ಮತ್ತು ಕೃಷ್ಣನು ತನ್ನ ಕಥೆಯಲ್ಲಿ ಕಣ್ಣನ್ನು ಭೇಟಿಯಾಗುವುದಕ್ಕಿಂತ ಹೆಚ್ಚಿನದು ಇದೆ ಎಂದು ಅರಿತನು. ಅವರು ಅರಮನೆಯನ್ನು ಪ್ರವೇಶಿಸಿದಾಗ ದ್ರೌಪದಿಯನ್ನು ಸುದೇಶನು ಸ್ವಾಗತಿಸಿದನು. ಅವನು ರಾಜನ ಸಂದೇಶವನ್ನು ಅವಳಿಗೆ ತಿಳಿಸಿದನು. ಆದರೆ ರಾಜನ ಮಾತುಗಳಿಗೆ ಕಿವಿಗೊಡುವ ಬದಲು ಸೈರಿಂದಿರಿ, ಇನ್ನೂ 13 ದಿನಗಳ ಕಾಲ ರಾಜ್ಯದಲ್ಲಿ ಉಳಿಯಲು ಅನುಮತಿ ಕೋರಿದರು. ಗಾಂಧರ್ವರು ತುಂಬಾ ಬದ್ಧರಾಗಿರುತ್ತಾರೆ ಎಂದು ಅವಳು ವಿವರಿಸಿದಳು. ನಗರ ಮತ್ತು ಅದರ ಸುತ್ತಮುತ್ತಲಿನ ಪ್ರಾಂತ್ಯಗಳು ಕಿಚಕ್ ಮತ್ತು ಅವನ ಸಹೋದರರ ಹತ್ಯೆಯ ಸುದ್ದಿಯಿಂದ ತುಂಬಿ ಹೋಗಿದ್ದವು. ಜನರು ತಮ್ಮ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಅಂತಹ ಪ್ರಬಲ ಯೋಧರು ಗಂಧರ್ವರ ಅಗೋಚರ ಕೈಗಳಿಗೆ ಹೇಗೆ ಬೀಳುತ್ತಾರೆ? ಶೌರ್ಯಕ್ಕಾಗಿ ವಲ್ಲಭ ಮತ್ತು ಕೀಚಕ ಇಬ್ಬರು ಪ್ರಸಿದ್ಧ ಯೋಧರು ಎಂದು ಭಯದಿಂದ ಪಿಸುಗುಟ್ಟಿದರು. ಆದರೆ ದುಷ್ಟ ಕೀಚಕನಿಗೆ ಕಪ್ಪು ಖ್ಯಾತಿಯಿದೆ ಎಂದು ಸಹ ತಿಳಿದಿತ್ತು. ಅವನು ಪುರುಷರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದನು ಮತ್ತು ಇತರ ಜನರ ಪತ್ನಿಯರನ್ನು ಅವಮಾನಿಸುತ್ತಿದ್ದನು. ಸುದ್ದಿ ಹರಡುತ್ತಿದ್ದಂತೆ ಇದು ಜನರಲ್ಲಿ ಹೆಮ್ಮೆಯ ಭಾವವನ್ನು ಹುಟ್ಟುಹಾಕಿತು. ಅವರು ಸುಲಭವಾಗಿ ಶತ್ರುಗಳನ್ನು ಕೊಂದ ಅಜೇಯ ಕೀಚಕನ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು.
ಅವರ ಮೆಚ್ಚುಗೆಯು ಶೀಘ್ರದಲ್ಲೇ ಆರಾಟ ಮತ್ತು ನಿರಾಶೆಗೆ ತಿರುಗುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಏಕೆಂದರೆ ಈ ಆಚರಣೆಯ ಮಧ್ಯೆ ಬೇಹುಗಾರರ ಗುಂಪೊಂದು ಪಾಂಡವರನ್ನು ಹುಡುಕಲು ತಮ್ಮ ಕಾರ್ಯಾಚರಣೆಯಿಂದ ಹಿಂದಿರುಗಿತು. ಧೃತರಾಷ್ಟ್ರನ ಮಗ ದುರ್ಯೋಧನನಿಂದ ನೇಮಕಗೊಂಡ ಈ ಗೂಢಚಾರರು ತಮ್ಮ ಗಣಿಗಾರಿಕೆಗೆ ಹತ್ತಿರವಾಗಬಹುದಾದ ಪ್ರತಿಯೊಂದು ಸುಳಿವನ್ನು ಅನುಸರಿಸಿ ವಿವಿಧ ಹಳ್ಳಿಗಳು, ಪಟ್ಟಣಗಳು ಮತ್ತು ರಾಜ್ಯಗಳನ್ನು ಶೋಧಿಸಿದ್ದರು. ಅವರು ಜಿಂಕೆ ಮತ್ತು ಇತರ ಪ್ರಾಣಿಗಳಿಂದ ತುಂಬಿದ ದಟ್ಟವಾದ ಕಾಡುಗಳಲ್ಲಿ ವಿವಿಧ ರೀತಿಯ ಮರಗಳು ಮತ್ತು ಬಳ್ಳಿಗಳಿಂದ ತುಂಬಿದ್ದರು. ಅವರು ಎಲ್ಲಾ ಜಾತಿಯ ಕಾಡುಗಳು, ಸಸ್ಯಗಳು ಮತ್ತು ಬಳ್ಳಿಗಳಿಗೆ ಹೋಗಿದ್ದರು, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಅವರು ರಾಜ ದುರ್ಯೋಧನನ ಆಸ್ಥಾನವನ್ನು ಪ್ರವೇಶಿಸಿದಾಗ ಅವನ ವಿಶ್ವಾಸಾರ್ಹ ಸಲಹೆಗಾರರಾದ ದ್ರೋಣ, ಕರ್ಣ, ಕೃಪಾ ಮತ್ತು ಉದಾತ್ತ ಮನಸ್ಸಿನ ಭೀಷ್ಮನೊಂದಿಗೆ ಕುಳಿತಿದ್ದ ಗೂಢಚಾರರು ಅವನ ಮುಂದೆ ತಲೆಬಾಗಿದರು. ಓ ಮನುಷ್ಯರ ಒಡೆಯನೇ, ಅವರು ಹೇಳಿದರು, ನಾವು ಆ ಬೃಹತ್ ಕಾಡಿನಲ್ಲಿ ಪಾಂಡುವಿನ ಪುತ್ರರಿಗಾಗಿ ದೂರದವರೆಗೆ ಹುಡುಕಿದ್ದೇವೆ. ನಾವು ಅದರ ಪ್ರತಿ ಇಂಚನ್ನೂ ಶೋಧಿಸಿದೆವು, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ನಾವು ಅವರ ಹಾದಿಯನ್ನು ಅಥವಾ ಅವರ ಪ್ರಸ್ತುತ ನಿವಾಸವನ್ನು ಕಂಡುಹಿಡಿಯಲು ವಿಫಲರಾಗಿದ್ದೇವೆ. ಅವರು ಪಾಂಡವರ ರಥದ ಹಿಂಬಾಲಕರನ್ನು ಹೇಗೆ ಹಿಂಬಾಲಿಸಿದರು ಎಂಬುದನ್ನು ವಿವರಿಸಿದರು. ದಾರಿಯುದ್ದಕ್ಕೂ ವಿಚಾರಣೆ ನಡೆಸಿದರು. ಕೇವಲ ಪ್ರಥಮನ ಪುತ್ರರು ಅಥವಾ ಪವಿತ್ರ ಕೃಷ್ಣನು ದ್ವಾರಾವತಿಯಲ್ಲಿಗಿರಲಿಲ್ಲ ಎಂದು ಕಂಡುಹಿಡಿಯಲು ಗೂಢಚಾರ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ರಾಜ ದುರ್ಯೋಧನನ ಮುಖವು ಅಸ್ಪಷ್ಟವಾಗಿತ್ತು, ಆದರೆ ಅವನ ಕಣ್ಣುಗಳು ಹತಾಶೆಯ ಒಂದು ಮಿನುಗುವ ನೋಟವನ್ನು ತೋರಿಸಿದವು. ಸಮಯ ಮುಗಿಯುತ್ತಿದೆ ಎಂದು ಅವನಿಗೆ ತಿಳಿದಿತ್ತು. ಪಾಂಡವರು ಯಾವುದೇ ಕ್ಷಣದಲ್ಲೂ ಕೊಡೆಯಬಹುದು. ಮುಂದೆ ನಾವು ಏನು ಮಾಡಬೇಕು ಎಂದು ದೃಢವಾದ ಆದರೆ ಅನಿಶ್ಚಿತತೆಯಿಂದ ಕೂಡಿದ ಧ್ವನಿಯಲ್ಲಿ ಅವನು ಕೇಳಿದನು. ಆ ಗೂಢಚಾರರ ಮಾತುಗಳು ರಾಜ ದುರ್ಯೋಧನನ ಕಾಸಿಗೊಳಗಾದ ಹೆಮೆಗೆ ಬೆಣ್ಣೆಯಂತಿದ್ದವು. ಕತ್ತಲೆಯ ಸಮಯದಲ್ಲಿ ಅದೃಶ್ಯ ಗಾಂಧರ್ವರಿಂದ ಸೋಲಿಸಲ್ಪಟ್ಟ ರಾಜ ಮತ್ಸ್ಯನ ಸೇನಾಧಿಪತಿಯಾದ ಕೀಚಕನ ಬಗ್ಗೆ ಅವರು ಅವನಿಗೆ ಹೇಳಿದರು. ಸುದ್ದಿ ತಾಜಾ ಗಾಳಿಯ ಉಸಿರಿನಂತೆ ಇತ್ತು. ಅವರ ಶತ್ರುಗಳು ಅಂತಿಮವಾಗಿ ಆಶೆಯಾಗಿಲ್ಲವೆಂದು ತೋರುತ್ತಿತ್ತು. ಹೊಸ ಭರವಸೆ ಮತ್ತು ದೃಢ ನಿಶ್ಚಯದಿಂದ ರಾಜ ದುರ್ಯೋಧನನು ತನ್ನ ಸಲಹೆಗಾರರ ಕಡೆಗೆ ತಿರುಗಿ ಮುಂದೆ ಏನು ಮಾಡಬೇಕೆಂದು ಅವರ ಸಲಹೆಯನ್ನು ಕೇಳಿದನು. ನ್ಯಾಯಾಲಯವು ಮೌನವಾಯಿತು. ಪ್ರತಿಯೊಬ್ಬ ಸಲಹೆಗಾರರೂ ಈ ಪ್ರಶ್ನೆಯ ಬಗ್ಗೆ ಯೋಚಿಸಿದರು. ಹಸ್ತಿನಾಪುರದ ಆಸ್ಥಾನದಲ್ಲಿ ರಾಜ ದುರ್ಯೋಧನನು ಚಿಂತನೆಯಲ್ಲಿ ಕುಳಿತಿದ್ದನು. ತನ್ನ ಗೂಢಚಾರರು ತಂದ ಸುದ್ದಿಯೊಂದಿಗೆ ಅವನ ಮನಸ್ಸು ಓಡುತ್ತಿತ್ತು. 5 ಪಾಂಡವ ಸಹೋದರರಾದ ಅರ್ಜುನ, ಭೀಮ, ನಕುಲ, ಸಹದೇವ ಮತ್ತು ಯುಧಿಷ್ಠಿರರು ತಮ್ಮ 13ನೇ ವರ್ಷದ ವನವಾಸದ ಅಂತ್ಯದಲ್ಲಿ ಮಾರುವೇಷದಲ್ಲಿ ವಾಸಿಸುತ್ತಿದ್ದಾರೆ ಎಂದು ಅವರು ವರದಿ ಮಾಡಿದ್ದರು. ಇದರ ಪರಿಣಾಮಗಳ ಬಗ್ಗೆ ಯೋಚಿಸುವಾಗ ದುರ್ಯೋಧನನ ಕಣ್ಣುಗಳು ಕಿರಿದಾದವು. ಪಾಂಡವರು ತಮ್ಮ ವನವಾಸದ ಉಳಿದ ಭಾಗವನ್ನು ಪತ್ತೆಹಚ್ಚದೆ ಉಳಿಯಲು ಯಶಸ್ವಿಯಾದರೆ ಅವರು ಹಸ್ತಿನಾಪುರಕ್ಕೆ ಮರಳಲು ಮತ್ತು ಸಿಂಹಾಸನದ ಮೇಲೆ ತಮ್ಮ ಸರಿಯಾದ ಸ್ಥಾನವನ್ನು ಮರಳಿ ಪಡೆಯಲು ಮುಕ್ತರಾಗುತ್ತಾರೆ. ದುರ್ಯೋಧನನ ಆಲೋಚನೆಗಳಿಗೆ ಅಡ್ಡಿಪಡಿಸಿದ ಅವನ ಆಸ್ಥಾನಿಕರು ಅವರು ನಿರೀಕ್ಷೆಯಿಂದ ಅವನ ಮುಂದೆ ನಿಂತರು. ಅವನು ತನ್ನ ಆಸನದಿಂದ ಎದ್ದು ಅವರ ಧ್ವನಿಯಲ್ಲಿ ದೃಢವಾಗಿ ಅವರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದನು. ಪಾಂಡವರ ಇರುವಿಕೆಯನ್ನು ನಾವು ಬಹಿರಂಗಪಡಿಸಬಹುದೇ ಎಂಬುದು ಅನಿಶ್ಚಿತವಾಗಿದೆ ಎಂದು ಅವನು ಹೇಳಿದನು. ಆದರೆ ಅವರನ್ನು ಪತ್ತೆಹಚ್ಚಲು ನಿಮ್ಮ ಕುತಂತ್ರ ಮತ್ತು ಬುದ್ಧಿವಂತಿಕೆಯನ್ನು ಬಳಸುವಂತೆ ನಾನು ನಿಮಗೆಲ್ಲರಿಗೂ ಆದೇಶಿಸುತ್ತೇನೆ. ಅವರು ತಮ್ಮ ಸತ್ಯದ ಪ್ರತಿಜ್ಞೆಗೆ ಬದ್ಧರಾಗಿದ್ದಾರೆ ಮತ್ತು ಅವರು ಪತ್ತೆಯಾಗದೇ ಇದ್ದರೆ ಕುರು ರಾಜ್ಯದ ಮೇಲೆ ತಮ್ಮ ಸೇಡು ತೀರಿಸಿಕೊಳ್ಳಲು ಅವರು ತೀವ್ರವಾದ ದೃಢ ನಿಶ್ಚಯದಿಂದ ಹಿಂತಿರುಗುತ್ತಾರೆ. ದುರ್ಯೋಧನನು ಮಾತನಾಡುತ್ತಿದ್ದಂತೆಯೇ ಅವನ ಮಾತುಗಳು
ಮುನ್ಸೂಚನೆಯಿಂದ ಕೂಡಿದವು. ಪಾಂಡವರು ಸಾಮಾನ್ಯ ಮನುಷ್ಯರಲ್ಲ, ಆದರೆ ಚಿಕ್ಕ ವಯಸ್ಸಿನಿಂದಲೇ ಯುದ್ಧ ಕಲೆಗಳಲ್ಲಿ ತರಬೇತಿ ಪಡೆದ ಪ್ರಬಲ ಯೋಧರು ಎಂದು ಅವನಿಗೆ ತಿಳಿದಿತ್ತು. ಅವರ ಕೋಪವು ನೋಡಲು ಭಯಾನಕವಾಗಿರುತ್ತದೆ ಮತ್ತು ಅವರನ್ನು ಅನಿಯಂತ್ರಿತವಾಗಿ ಮರಳಲು ಅನುಮತಿಸಿದರೆ ರಾಜ್ಯದ ಸುರಕ್ಷತೆಯ ಬಗ್ಗೆ ಅವನು ಭಯಪಟ್ಟನು. ದುರ್ಯೋಧನನ ಅತ್ಯಂತ ವಿಶ್ವಾಸಾರ್ಹ ಸಲಹೆಗಾರರಲ್ಲಿ ಒಬ್ಬನಾದ ಕರ್ಣನು ಮುಂದೆ ಮಾತನಾಡಿದನು. ಪಾಂಡವರನ್ನು ಪತ್ತೆಹಚ್ಚಲು ಇನ್ನೂ ಹೆಚ್ಚಿನ ಬೇಹುಗಾರರನ್ನು ಕಳುಹಿಸಬೇಕು ಎಂದು ಅವನು ಸೂಚಿಸಿದಾಗ ಅವನ ಧ್ವನಿಯು ಮಂದವಾಗಿತ್ತು ಮತ್ತು ಅಳತೆಯಾಗಿತ್ತು. ಅವರು ರಾಜ್ಯಗಳು ಮತ್ತು ಪ್ರಾಂತ್ಯಗಳಲ್ಲಿ ಅಲೆದಾಡಲಿ. ಕರ್ಣನು ಅವರು ಅರಮನೆಗಳು, ದೇವಾಲಯಗಳು ಮತ್ತು ಗಣಿಗಳಲ್ಲಿ ಮತ್ತು ಮನುಷ್ಯನು ಅಡಗಿಕೊಳ್ಳಬಹುದಾದ ಇತರ ಎಲ್ಲ ಸ್ಥಳಗಳಲ್ಲಿ ಹುಡುಕಲಿ ಎಂದು ಹೇಳಿದನು. ಮತ್ತು ನಮ್ಮ ಬೇರುಗಾರರನ್ನು ಚೆನ್ನಾಗಿ ಮರೆಮಾಡಲಿ. ಅವರು ಜನರೊಂದಿಗೆ ಬೆರೆಯಲಿ ಮತ್ತು ಅನುಮಾನವನ್ನು ಹುಟ್ಟುಹಾಕದಂತೆ ಮಾಹಿತಿಯನ್ನು ಸಂಗ್ರಹಿಸಲಿ ಎಂದು ಸೇರಿಸುವ ಮೊದಲು ಒಂದು ಕ್ಷಣ ವಿರಾಮ ಹಾಕಿದನು. ದುರ್ಯೋಧನನ ಎರಡನೇ ಸಹೋದರನಾದ ದುಶಾಸನನು ಮುಂದೆ ಮಾತನಾಡಲು ಎದ್ದು ನಿಂತನು. ಪಾಂಡವರನ್ನು ಸೆರೆಹಿಡಿಯಲು ಇನ್ನೂ ಹೆಚ್ಚಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಅವನು ಪ್ರತಿಪಾದಿಸುತ್ತಿದ್ದಾಗ ಅವನ ಧ್ವನಿಯು ತಂಪಾಗಿತ್ತು ಮತ್ತು ಲೆಕ್ಕ ಹಾಕುತ್ತಿತ್ತು. ಅತ್ಯಂತ ವಿಶ್ವಾಸಾರ್ಹ ಗೂಢಚಾರರು ಮಾತ್ರ ಅವರ ಹಿಂದೆ ಹೋಗೋಣ ಎಂದು ಅವನು ಹೇಳಿದನು ಮತ್ತು ಅವರು ಎಲ್ಲಾ ಆತುರ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಲು ಮುಂಚಿತವಾಗಿ ತಮ್ಮ ಪ್ರತಿಫಲವನ್ನು ಪಡೆಯಲಿ. ದುಶಾಸನನ ಮಾತುಗಳು ಕೆಟ್ಟ ಉದ್ದೇಶದಿಂದ ಕೂಡಿದ್ದವು. ಅವನು ತನ್ನ ಶತ್ರುಗಳನ್ನು ಸೆರೆಹಿಡಿಯುವ ಆಲೋಚನೆಯಲ್ಲಿ ಆನಂದಿಸುತ್ತಿದ್ದಂತೆ ಚರ್ಚೆಯು ಮುಂದುವರಿದಂತೆ ಪಾಂಡವರು ಹಸ್ತಿನಾಪುರಕ್ಕೆ ಹಿಂತಿರುಗುವುದನ್ನು ತಡೆಯಲು ಏನು ಬೇಕಾದರೂ ಮಾಡಲು ದುರ್ಯೋಧನನು ನಿರ್ಧರಿಸಿದ್ದನೆಂಬುದು ಸ್ಪಷ್ಟವಾಯಿತು. ಅವನು ಎಲ್ಲಾ ಕಳವಳಗಳು ಮತ್ತು ಅನುಮಾನಗಳನ್ನು ತಳ್ಳಿಹಾಕಿದನು. 5 ಸಹೋದರರ ವೈಯುವಿಕೆಯನ್ನು ಬಹಿರಂಗಪಡಿಸಲು ವೇಗವಾಗಿ ಮತ್ತು ಕುತಂತ್ರದಿಂದ ವರ್ತಿಸುವಂತೆ ತನ್ನ ಆಸ್ಥಾನಿಕರನ್ನು ಒತ್ತಾಯಿಸಿದನು. ಆದ್ದರಿಂದ ಸೂಚನೆಗಳೊಂದಿಗೆ ಶಸ್ತ್ರಸಜ್ಜಿತವಾದ ಗೂಢಚಾರರ ಹೊಸ ಅಲೆಯನ್ನು ರವಾನಿಸಲಾಯಿತು. ಯುದ್ಧ ಪೀಡಿತ ಕುರುಕ್ಷೇತ್ರದ ಮಧ್ಯದಲ್ಲಿ ಬುದ್ಧಿವಂತ ಋಷಿ ವೈಶಂಪಾಯನನು ದ್ರೋಣನ ಮುಂದೆ ನಿಂತನು. ಅವನ ಧ್ವನಿಯು ವಿಶ್ವಾಸದಿಂದ ತುಂಬಿತ್ತು. ದ್ರೋಣ, ಅವನು ಹೇಳಿದನು, ಪಾಂಡುವಿನ ಪುತ್ರರು ಸಾಮಾನ್ಯ ಮನುಷ್ಯರಲ್ಲ ಎಂದು ನಿಮಗೆ ಮತ್ತು ನನಗೂ ತಿಳಿದಿದೆ. ಅವರು ಸೋಲಿಸಲಾರದ ಶಕ್ತಿಯನ್ನು ಹೊಂದಿದ್ದಾರೆ ಮತ್ತು ಅತ್ಯಂತ ವಿಶ್ವಾಸಘಾತುಕ ಸಮಯದಲ್ಲೂ ಅವರಿಗೆ ಮಾರ್ಗದರ್ಶನ ನೀಡುವ ವಿವೇಕವನ್ನು ಹೊಂದಿದ್ದಾರೆ. ದ್ರೋಣನ ಕಣ್ಣುಗಳು ಕಿರಿದಾದವು. ಅವನ ಮನಸ್ಸು ವೈಶಂಪಾಯನನ ಮಾತುಗಳ ಭಾರದಿಂದ ಓಡುತ್ತಿತ್ತು. ಅವನು ಪಾಂಡವರನ್ನು ಚೆನ್ನಾಗಿ ಬಲ್ಲನು. ಅವರ ಶೌರ್ಯ, ಅವರ ಬುದ್ಧಿವಂತಿಕೆ ಮತ್ತು ಸದ್ಗುಣದ ಬಗೆಗಿನ ಅವರ ಅಚಲವಾದ ಬದ್ಧತೆ. ಪಾಂಡು ಪುತ್ರಂತಹ ವ್ಯಕ್ತಿಗಳು ಎಂದಿಗೂ ನಾಶವಾಗುವುದಿಲ್ಲ ಎಂದು ಅವನು ಘೋಷಿಸಿದನು. ಅವನ ಧ್ವನಿಯು ಸ್ಥಿರವಾಗಿದೆ ಮತ್ತು ದೃಢವಾಗಿದೆ. ಎಲ್ಲಾ ವಿಜ್ಞಾನಗಳಲ್ಲಿ ಧೈರ್ಯಶಾಲಿ ಮತ್ತು ನುರಿತ ಬುದ್ಧಿವಂತ ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವ ಸದ್ಗುಣಶೀಲ ಮತ್ತು ಕೃತಜ್ಞತೆಯುಳ್ಳ ಮತ್ತು ಸದ್ಗುಣಶೀಲ ಯುಧಿಷ್ಠಿರನಿಗೆ ವಿಧೇಯರಾಗಿರುವ ಅವರು ಗಣನೆಗೆ ತೆರೆದುಕೊಳ್ಳಬೇಕಾದ ಶಕ್ತಿ ಪರಿಸ್ಥಿತಿಯ ಬಗ್ಗೆ ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿರುವ ಅವನ ಕಣ್ಣುಗಳು. ಅವರು ತಮ್ಮ ಹಿರಿಯ ಸಹೋದರನನ್ನು ಅನುಸರಿಸುತ್ತಾರೆ. ಅವರು ನೀತಿ ಮತ್ತು ಸದ್ಗುಣ ಮತ್ತು ಲಾಭದ ತೀರ್ಮಾನಗಳೊಂದಿಗೆ ಪರಿಚಿತರಾಗಿದ್ದಾರೆ ಎಂದು ಅವನು ವಿವರಿಸಿದನು. ಅವನು ಒಬ್ಬ ತಂದೆಯಾಗಿ ಅವರೊಂದಿಗೆ ಸಂಬಂಧ ಹೊಂದಿದ್ದಾನೆ ಮತ್ತು ಅವನು ಸದ್ಗುಣಕ್ಕೆ ಕಟ್ಟುನಿಟ್ಟಾಗಿ ಬದ್ಧನಾಗಿರುತ್ತಾನೆ ಮತ್ತು ಸತ್ಯದಲ್ಲಿ ದೃಢನಾಗಿರುತ್ತಾನೆ. ದ್ರೋಣನ ಅಭಿವ್ಯಕ್ತಿ ಚಿಂತನಶೀಲವಾಯಿತು. ಅವನ ಮನಸ್ಸು ಸಾಧ್ಯತೆಗಳನ್ನು ತೂಗುತ್ತದೆ. ಹಿರಿಯ ಸಹೋದರನಾದ ಯುಧಿಷ್ಠಿರನು ನಿಜವಾಗಿಯೂ ತನ್ನ ಜನರಿಗೆ ಭರವಸೆಯ ದಾರಿದೀಪವಾಗಿದ್ದನು. ದೊಡ್ಡ ಬುದ್ಧಿವಂತಿಕೆಯಿಂದ ಕೂಡಿದ್ದ ಅವನು ಯಾರನ್ನೂ ನೋಯಿಸಲಿಲ್ಲ
ಮತ್ತು ಯಾವಾಗಲೂ ತನ್ನ ಕಿರಿಯ ಸಹೋದರರಿಗೆ ವಿಧೇಯರಾಗಿದ್ದರು. ಅವರ ಬಗೆಗಿನ ಅವನ ಭಕ್ತಿ ಅಚಲವಾಗಿತ್ತು ಮತ್ತು ಅವರು ಅವನಿಗೆ ತೀವ್ರ ನಿಷ್ಠರಾಗಿದ್ದರು. ಯುಧಿಷ್ಠಿರನು ತನ್ನ ಸಹೋದರರ ಸಮೃದ್ಧಿಯನ್ನು ಪುನಃಸ್ಥಾಪಿಸಲು ಏಕೆ ಸಾಧ್ಯವಾಗಬಾರದು? ದ್ರೋಣನು ಗಟ್ಟಿಯಾಗಿ ಯೋಚಿಸಿದನು. ದ್ರೋಣನ ಮಾತುಗಳಿಗೆ ಬೆಂಬಲವಾಗಿ ವೈಶಂಪಾಯನನ ಧ್ವನಿಯು ಏರಿತು. ಈ ರೀತಿಯ ಪುರುಷರು ಎಂದಿಗೂ ನಾಶವಾಗುವುದಿಲ್ಲ ಎಂದು. ಅವನ ಕಣ್ಣುಗಳು ಆಳವಾದ ನಂಬಿಕೆಯಿಂದ ಉರಿಯುತ್ತಿದ್ದವು. ನನ್ನ ಬುದ್ಧಿವಂತಿಕೆಯಿಂದ ನಾನು ಇದನ್ನೇ ನೋಡುತ್ತಿದ್ದೇನೆ. ಅವನು ವಿರಾಮಗೊಳಿಸಿದನು. ಅವನ ನೋಟವು ಅವರ ಮುಂದೆ ಯುದ್ಧ ಪಹಾನಿಗೊಳಗಾದ ಭೂದೃಶ್ಯವನ್ನು ಹರಡಿತು. ಆದ್ದರಿಂದ ತ್ವರಿತವಾಗಿ ಮತ್ತು ಸಮಯವನ್ನು ಕಳೆದುಕೊಳ್ಳದೆ ಈಗ ಏನು ಮಾಡಬೇಕು? ಸರಿಯಾದ ಚಿಂತನೆಯ ನಂತರ ದ್ರೋಣನ ಮುಖವು ದೃಢನಿಶ್ಚಯದಲ್ಲಿ ಮುಳುಗಿ ಅವನು ಎದ್ದು ನಿಂತನು. ಮತ್ತೊಮ್ಮೆ ಪಾಂಡವರನ್ನು ಹುಡುಕೋಣ ಎಂದು ಘೋಷಿಸಿದ. ಅವನ ಧ್ವನಿಯು ಕುರುಕ್ಷೇತ್ರದ ವಿಸ್ತಾರವನ್ನು ವ್ಯಾಪಿಸಿತು. ನಾವು ಬ್ರಾಹ್ಮಣರು ಮತ್ತು ಚರಣರನ್ನು, ಯಶಸ್ಸಿನಿಂದ ಕಿರೀಟಧಾರಿಗಳಾದ ಸನ್ಯಾಸಿಗಳನ್ನು ಮತ್ತು ಆ ವೀರರ ಬಗ್ಗೆ ಜ್ಞಾನವನ್ನು ಹೊಂದಿರಬಹುದಾದ ಇತರರನ್ನು ಕಳುಹಿಸುತ್ತೇವೆ ಎಂದು ವೈಶಂಪಾಯನನು ಒಪ್ಪಿಕೊಂಡನು. ಮತ್ತು ಪಾಂಡವರ ಅಚೇಯತೆಯ ಮೇಲೆ ಆಳವಾದ ನಂಬಿಕೆಯಿಂದ ಪ್ರೇರೇಪಿಸಲ್ಪಟ್ಟ ಅವರು ಒಟ್ಟಾಗಿ ತಮ್ಮ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದರು. ಅವರು ತಮ್ಮ ಶೋಧನಾ ತಂಡಗಳನ್ನು ಕಳುಹಿಸಿದಾಗ ದ್ರೋಣನ ಆಲೋಚನೆಗಳು ಯುಧಿಷ್ಠಿರನ ಕಡೆಗೆ ತಿರುಗಿದವು. ಅವನ ಹೃದಯವು ಯುವರಾಜನ ಬಗ್ಗೆ ಮೆಚ್ಚುಗೆಯಿಂದ ತುಂಬಿತ್ತು. ಪ್ರೀತನ ಮಗನು ತನ್ನ ಕಣ್ಣುಗಳ ಏಕನೋಟದಿಂದ ತನ್ನ ವೈರಿಗಳನ್ನು ನಾಶ ಮಾಡಲು ಸಮರ್ಥನಾಗಿದ್ದಾನೆ. ಸಭೆಯ ಮಧ್ಯದಲ್ಲಿ ಭಾರತೀಯರ ಪೂಜ್ಯ ಮೊಮ್ಮಗನಾದ ಭೀಷ್ಮನು ತನ್ನ ಆಸನದಿಂದ ಎದ್ದು ನಿಂತನು. ಆತನು ಯುಗಯುಗಗಳಿಂದ ಪ್ರತಿಧ್ವನಿಸುವ ಮಾತುಗಳನ್ನು ಮಾತನಾಡುತ್ತಾ ಆಳವಾದ ತಿಳುವಳಿಕೆಯಿಂದ ಆತನ ಕಣ್ಣುಗಳು ಹೊಳೆಯುತ್ತಿದ್ದವು. ಆತ ದ್ರೋಣನ ಭಾಷಣವನ್ನು ಶ್ಲಾಘಿಸುತ್ತಾ ಅದರ ಸತ್ಯ ಮತ್ತು ಸದ್ಗುಣವನ್ನು ಅಂಗೀಕರಿಸಿದನು. ಆತನ ಮಾತುಗಳು ಬೇಸಿಗೆಯ ದಿನದಂದು ಬೀಸುವ ಸೌಮ್ಯವಾದ ಗಾಳಿಯಂತೆ ಇರುತ್ತವೆ. ಭೀಷ್ಮನು ಹೇಳಿದನು, ಕೇಳುವವರಿಗೆ ಉಲ್ಲಾಸ ಮತ್ತು ಸ್ಫೂರ್ತಿದಾಯಕವಾಗಿರುತ್ತವೆ. ಸಭೆಯು ಮೌನವಾಗಿತ್ತು. ವೃದ್ಧ ಋಷಿಯ ಮಾತುಗಳಿಂದ ಮಂತ್ರಮುಗ್ಧರಾಗಿತ್ತು. ಭೀಷ್ಮನ ಧ್ವನಿಯು ದೃಢನಿಶ್ಚಯದಿಂದ ತೊಟ್ಟಿಕ್ಕುತ್ತಿತ್ತು. ದ್ರೋಣನ ಮಾತುಗಳು ಸತ್ಯದ ಮೂರ್ತರೂಪವೆಂದು ಹೇಳಲು ನನಗೆ ಯಾವುದೇ ಹಿಂಜರಿಕೆಯಿಲ್ಲ. ಅವನು ಮಾತನಾಡುತ್ತಿರುವಾಗ ಭೀಷ್ಮನು ಯುಧಿಷ್ಠಿರನ ಕಡೆಗೆ ದಿಟ್ಟಿಸಿ ನೋಡಿದನು. ಅವನ ಕಣ್ಣುಗಳು ಗಾಢವಾದ ವಾತ್ಸಲ್ಯದಿಂದ ತುಂಬಿದವು. ಅವನು ಯುವರಾಜನಲ್ಲಿ ತಾನು ಎಂದೆಂದಿಗೂ ಇದ್ದ ಸದ್ಗುಣಶೀಲ ಮತ್ತು ನ್ಯಾಯದ ಆಡಳಿತಗಾರರ ಪ್ರತಿಬಿಂಬವನ್ನು ಕಂಡನು. ಆ ವೀರರಾದವರು ಯುಧಿಷ್ಠಿರನ ಸಹೋದರರನ್ನು ಉಲ್ಲೇಖಿಸುತ್ತಾ, ಭೀಷ್ಮನು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಅರಳುವ ಕಮಲದ ಹೂವುಗಳಂತಿದ್ದಾರೆ. ಅವರು ದುರದೃಷ್ಟದಲ್ಲಿ ಎಂದಿಗೂ ಒಳಗುವುದಿಲ್ಲ, ಏಕೆಂದರೆ ಅವರು ತಮ್ಮ ಶಕ್ತಿ ಮತ್ತು ಸದ್ಗುಣಗಳಿಂದ ಸಹಾಯ ಪಡೆಯುತ್ತಾರೆ. ಭೀಷ್ಮನು ವಿಳಾಮಗೊಳಿಸಿದನು. ಅವನ ಕಣ್ಣುಗಳು ಸಭೆಯನ್ನು ತನ್ನೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರುವ ಯಾರನ್ನಾದರೂ ಹುಡುಕುತ್ತಿರುವಂತೆ ನೋಡುತ್ತಿದ್ದವು. ಅವನ ಧ್ವನಿಯು ಸೌಮ್ಯವಾದ ಧ್ವನಿಯನ್ನು ಪಡೆದುಕೊಂಡಿತು. ಅವನು ಹೇಳಿದಂತೆ, ಪಾಂಡುವಿನ ಪುತ್ರರ ಬಗೆಗಿನ ನಮ್ಮ ನಡವಳಿಕೆಯಲ್ಲಿ ನಮಗೆ ಮಾರ್ಗದರ್ಶನ ನೀಡಲು ನಾವು ಬುದ್ಧಿವಂತ ವ್ಯಕ್ತಿಗಳ ಸಲಹೆಯನ್ನು ಪಡೆಯಬೇಕೆಂದು ನಾನು ಪ್ರಸ್ತಾಪಿಸುತ್ತೇನೆ. ನಾವು ಅವರಿಗೆ ಹಾನಿ ಮಾಡಬಾರದು ಅಥವಾ ಅವರನ್ನು ಕೆಟ್ಟದಾಗಿ ಮಾಡುವವರಿಗೆ ಅವರ ಇರುವಿಕೆಯನ್ನು ಬಹಿರಂಗಪಡಿಸಬಾರದು. ಸಭೆಯು ಮತ್ತೊಮ್ಮೆ ಮೌನವಾಯಿತು. ಪ್ರತಿಯೊಬ್ಬ ಸದಸ್ಯರೂ ಭೀಷ್ಮನ ಮಾತುಗಳನ್ನು ಪರಿಗಣಿಸುವಾಗ ಆಲೋಚನೆಯಲ್ಲಿ ಕಳೆದು ಹೋದರು. ವೃದ್ಧ ಋಷಿ ಮುಂದುವರೆದರು. ಅವರ ಧ್ವನಿಯು ಆಳವಾದ ನಂಬಿಕೆಯಿಂದ ತುಂಬಿತ್ತು. ನಾನು ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಲು ಧೈರ್ಯ ಮಾಡುತ್ತಿಲ್ಲ, ಅವರು ಹೇಳಿದರು. ಆದರೆ ಈ ವಿಷಯದಲ್ಲಿ ನನ್ನ ಮನಸ್ಸು ಸ್ಪಷ್ಟವಾಗಿದೆ ಎಂದು ನಾನು ಹೇಳಲೇಬೇಕು. ನಾವು ಸರಿಯಾದ ಮತ್ತು ನ್ಯಾಯಯುತವಾದದ್ದನ್ನು ಮಾಡಲು ಪ್ರಯತ್ನಿಸಬೇಕು. ಅದು ಕೆಲವರ ಇಚ್ಛೆಗೆ ವಿರುದ್ಧವಾಗಿದ್ದರೂ ಸಹ. ಭೀಷ್ಮನ ಮಾತು ಮುಗಿಯುತ್ತಿದ್ದಂತೆ
ಸಭೆಯು ಉಮ್ಮತ ಮತ್ತು ಭಿನ್ನಾಭಿಪ್ರಾಯದ ಗೊಣಗಾಟದಲ್ಲಿ ಭುಗಿಲೆದ್ದಿತು. ಕೆಲವರು ಸಮ್ಮತಿಸಿ ತಲೆ ತಗ್ಗಿಸಿದರು, ಇತರರು ಸಂಶಯದಿಂದ ನೋಡಿದರು. ಆದರೆ ಒಂದು ವಿಷಯ ಖಚಿತವಾಗಿತ್ತು, ಭೀಷ್ಮನ ಮಾತುಗಳು ಆಲಿಸಿದವರ ಮನಸ್ಸಿನಲ್ಲಿ ಅನುಮಾನದ ಬೀಜವನ್ನು ಬಿತ್ತಿದ್ದವು. ಬುದ್ಧಿವಂತ ವೃದ್ಧ ಋಷಿ ನಂತರ ಯುಧಿಷ್ಠಿರ ವಾಸಿಸುತ್ತಿದ್ದ ಸ್ಥಳದ ಗುಣಲಕ್ಷಣಗಳನ್ನು ವಿವರಿಸಲು ಪ್ರಾರಂಭಿಸಿದರು. ಅಲ್ಲಿ ಅವರು ಹೇಳಿದರು, ಜನರು ದಾನಶೀಲರು ಮತ್ತು ಉದಾರವಾದಿಗಳು, ವಿನಮ್ರರು. ಅವರು ಪರಸ್ಪರ ಸಾಮರಸ್ಯದಿಂದ ವಾಸಿಸುತ್ತಾರೆ. ಅವರ ಮಾತುಗಳು ದಯೆ ಮತ್ತು ಸಹಾನುಭೂತಿಯಿಂದ ತುಂಬಿರುತ್ತವೆ. ಭೀಷ್ಮನ ಮಾತುಗಳು ಆದರ್ಶಪ್ರಾಯ ಸಮಾಜದ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಅಲ್ಲಿ ಧೂಪದ್ರವ್ಯದ ಸುವಾಸನೆಯಿಂದ ಗಾಳಿ ಸಿಹಿಯಾಗಿತ್ತು ಮತ್ತು ವೈದಿಕ ಸ್ತೋತ್ರಗಳ ಶಬ್ದವು ಗಾಳಿಯನ್ನು ತುಂಬಿತು. ಅಲ್ಲಿ ಅವರು ಹೇಳಿದರು, ಜನರು ಸಂತೃಪ್ತರಾಗಿದ್ದಾರೆ ಮತ್ತು ಹರ್ಷಚಿತ್ತದಿಂದ ನಡವಳಿಕೆಯಲ್ಲಿ ಶುದ್ಧರಾಗಿದ್ದಾರೆ ಮತ್ತು ದುಃಖದಿಂದ ಮುಕ್ತರಾಗಿದ್ದಾರೆ. ಅವರು ದೇವರುಗಳು ಮತ್ತು ಅತಿಥಿಗಳ ಬತ್ತಿಯಲ್ಲಿ ವಾಸಿಸುತ್ತಾರೆ. ಅವರ ಹೃದಯಗಳು ಕರುಣೆ ಮತ್ತು ಔದಾರ್ಯದಿಂದ ತುಂಬಿವೆ. ಭೀಷ್ಮನು ಭಾಷಣವನ್ನು ಮುಗಿಸಿದಾಗ ದೊಡ್ಡ ಸಭೆಯ ಮಧ್ಯದಲ್ಲಿ ವೈಶಂಪಾಯನನು ರಾಜ ಧೃತರಾಷ್ಟ್ರನ ಮುಂದೆ ನಿಂತು ಸಾರಧ್ವ ತನ್ನ ಮಗನಾದ ಕೃಪೆಯ ಮಾತುಗಳನ್ನು ಪುನರಾವರ್ತಿಸಲು ಪ್ರಾರಂಭಿಸಿದನು. ಪೂಜ್ಯ ಭೀಷ್ಮನು ಪಾಂಡವರ ಬಗ್ಗೆ ಸತ್ಯವನ್ನು ಹೇಳಿದ್ದಾನೆ ಎಂದು ಕೃಪಾ ದೃಢನಿಶ್ಚಯದಿಂದ ಹೇಳಿದನು. ಆತನ ಮಾತುಗಳು ವಿವೇಕಯುತವಾಗಿವೆ, ನ್ಯಾಯಯುತವಾಗಿವೆ ಮತ್ತು ಸದ್ಗುಣಕ್ಕೆ ಅನುಗುಣವಾಗಿವೆ. ನಾವು ನಮ್ಮ ಕ್ರಿಯೆಗಳನ್ನು ಎಚ್ಚರಿಕೆಯಿಂದ ಪರಿಗಣಿಸಬೇಕಾದ ಸಮಯದಲ್ಲಿ ಅವುಗಳನ್ನು ಉಚ್ಚರಿಸಲಾಗಿದೆ. ಅವನು ಮಾತನಾಡುವುದನ್ನು ಮುಂದುವರೆಸಿದಾಗ ಕೃಪೆಯ ಕಣ್ಣುಗಳು ತೀವ್ರವಾಗಿ ಮಿನುಗುತ್ತಿದ್ದವು. ಪಾಂಡವರು ತೆಗೆದುಕೊಂಡ ಹಾದಿಯನ್ನು ಮತ್ತು ಅವರ ಪ್ರಸ್ತುತ ವಾಸಸ್ಥಾನವನ್ನು ಕಂಡುಹಿಡಿಯಲು ನಾವು ಗೂಢಚಾರರನ್ನು ಕಳುಹಿಸಬೇಕು. ನಮಗೆ ಸಮೃದ್ಧಿಯನ್ನು ತರುವ ಕಾರ್ಯತಂತ್ರವನ್ನು ಸಹ ನಾವು ಅಳವಡಿಸಿಕೊಳ್ಳಬೇಕು. ಅವನು ತನ್ನ ಮುಂದೆ ಸಭೆಯನ್ನು ಸಮೀಕ್ಷೆ ಮಾಡುತ್ತಿದ್ದನು. ತನ್ನ ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸುವವನು ಸಣ್ಣ ವೈರಿಯನ್ನು ಸಹ ನಿರ್ಲಕ್ಷಿಸಬಾರದು. ಹಾಗಾದರೆ ಯುದ್ಧದಲ್ಲಿ ಎಲ್ಲಾ ಶಸ್ತ್ರಾಸ್ತ್ರಗಳ ಒಡೆಯರಾದ ಪಾಂಡವರನ್ನು ಎದುರಿಸುವಾಗ ನಾವು ಏನು ಮಾಡಬೇಕು? ಕೃಪಾ ಮಾತನಾಡುತ್ತಿದ್ದಂತೆ ಅವನ ಮಾತುಗಳ ಭಾರವು ಸಭೆಯ ಮೇಲೆ ಸೌಮ್ಯವಾದ ಮಂಜಿನಂತೆ ನೆಲೆಸಿತು. ರಾಜನ ಸಲಹೆಗಾರರು ಮತ್ತು ಶ್ರೀಮಂತರು ಮುಂದೆ ವಾಲಿದರು. ಅವರ ಮುಖಗಳು ಆತಂಕದಿಂದ ತುಂಬಿದವು. ಪಾಂಡವರು ಮರಳುವುದು ಅನಿವಾರ್ಯವೆಂದು ಅವರಿಗೆ ತಿಳಿದಿತ್ತು, ಏಕೆಂದರೆ ಅವರ ಗಡೀಪಾರು ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ. ಅವರು ಮತ್ತೆ ಕಾಣಿಸಿಕೊಳ್ಳುವ ಸಮಯ ಬಂದಾಗ ಅವರ ಧ್ವನಿಯು ಸ್ಥಿರ ಮತ್ತು ಶಾಂತವಾಗಿದೆ ಎಂದು ಕೃಪಾ ಹೇಳಿದರು. ನಾವು ನಮ್ಮ ರಾಜ್ಯದೊಳಗೆ ಮತ್ತು ಇತರ ರಾಜ್ಯಗಳ ನಡುವೆ ನಮ್ಮ ಸ್ವಂತ ಶಕ್ತಿಯನ್ನು ತಿಳಿದುಕೊಳ್ಳಬೇಕು. ನಾವು ನಮ್ಮ ಪಡೆಗಳನ್ನು ಹೆಚ್ಚಿಸುವ ಮೂಲಕ ಮತ್ತು ನಮ್ಮ ಖಜಾನೆಯನ್ನು ಪುನಃ ತುಂಬುವ ಮೂಲಕ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. ಕೃಪೆಯ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದಂತೆ ಸಭೆಯು ಮೌನವಾಯಿತು. ಪಾಂಡವರು ಸಾಮಾನ್ಯರ ವೈರಿಗಳಲ್ಲವಾದ್ದರಿಂದ ಅವರು ತ್ವರಿತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅವರಿಗೆ ತಿಳಿದಿತ್ತು. ನಾವು ರಾಜತಾಂತ್ರಿಕತೆ ಮತ್ತು ಕಾರ್ಯತಂತ್ರವನ್ನು ಬಳಸಬೇಕು ಎಂದು ಅವರ ಧ್ವನಿಯು ಇನ್ನಷ್ಟು ತುತ್ತಾಗಿ ಬೆಳೆಯಿತು. ನಾವು ಸಂಧಾನ ವಿಭಜನೆ, ಶಿಕ್ಷೆ, ಲಂಚ, ಉಡುಗೊರೆಗಳು ಮತ್ತು ನ್ಯಾಯಯುತ ನಡವಳಿಕೆಯ ಕಲೆಗಳನ್ನು ಬಳಸಬೇಕು. ನಾವು ನಮ್ಮ ಸೈನ್ಯವನ್ನು ಬಲಪಡಿಸಬೇಕು ಮತ್ತು ನಮ್ಮ ಖಜಾನೆಯನ್ನು ತುಂಬಬೇಕು. ಇದರಿಂದ ಪಾಂಡವರನ್ನು ಎದುರಿಸಲು ಸಮಯ ಬಂದಾಗ ನಾವು ಸಿದ್ಧರಾಗುತ್ತೇವೆ. ಕೃಪಾ ಭಾಷಣವನ್ನು ಮುಗಿಸಿದಾಗ ಸಭೆಯಲ್ಲಿ ದೃಢನಿಶ್ಚಯದ ಭಾವ ನೆಲೆಸಿತು. ಯುದ್ಧ ಮತ್ತು ರಾಜತಾಂತ್ರಿಕತೆಯ ಸಂಕೀರ್ಣತೆಗಳನ್ನು ಅರ್ಥಮಾಡಿಕೊಂಡ ವ್ಯಕ್ತಿಯು ತಮಗೆ ಬುದ್ಧಿವಂತ ಸಲಹೆಯನ್ನು ನೀಡಿದ್ದಾನೆಂದು ಅವರಿಗೆ ತಿಳಿದಿತ್ತು. ಹೊಸ ಸಂಕಲ್ಪದೊಂದಿಗೆ ತಮ್ಮ ಯಶಸ್ಸು ಪಾಂಡವರ ಮರಳುವಿಕೆಗೆ ಹೊಂದಿಕೊಳ್ಳುವ ಮತ್ತು ತಯಾರಿಸುವ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿದೆ ಎಂದು ತಿಳಿದುಕೊಂಡು ಅವರು ಕೃಪೆಯ ಮಾತುಗಳನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸಿದರು. ದಿನಗಳು ವಾರಗಳಾಗಿ ಬದಲಾದವು ಮತ್ತು ಸಭೆಯು ತಮ್ಮ ಸೈನ್ಯ ಮತ್ತು ಖಜಾನೆಯನ್ನು ಬಲಪಡಿಸಲು ಅವಿರತವಾಗಿ ಶ್ರಮಿಸಿತು.
ಅವರು ಪಾಂಡವರ ಇರುವಿಕೆಯ ಬಗ್ಗೆ ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸಲು ಬೇಹುಗಾರರನ್ನು ಕಳುಹಿಸಿದರು ಮತ್ತು ಇತರ ರಾಜ್ಯಗಳೊಂದಿಗೆ ಮಾತುಕತೆ ನಡೆಸಲು ರಾಜತಾಂತ್ರಿಕರನ್ನು ನೇಮಿಸಿಕೊಂಡರು. ಅವರು ಕೆಲಸ ಮಾಡುವಾಗ ಅವರಲ್ಲಿ ಭರವಸೆಯ ಪ್ರಜ್ಞೆ ಬೆಳೆಯಲು ಪ್ರಾರಂಭಿಸಿತು. ಪಾಂಡವರು ಮತ್ತೆ ಕಾಣಿಸಿಕೊಳ್ಳುವ ಸಮಯ ಬಂದಾಗ ಅವರು ಸಿದ್ಧರಾಗುತ್ತಾರೆ ಎಂಬ ಭರವಸೆಯಾದರೆ ಅವರಿಗೆ ಸ್ವಲ್ಪವೇ ತಿಳಿದಿತ್ತು. ಅವರ ಸಿದ್ಧತೆಗಳು ಕೇವಲ ಪ್ರಾರಂಭವಾಗಿದ್ದವು. ಪಾಂಡವರ ಮರಳುವಿಕೆಯು ಇನ್ನೂ ದೂರದಲ್ಲಿತ್ತು ಮತ್ತು ಅನೇಕ ಸವಾಲುಗಳು ಮುಂದಿವೆ. ಆದರೂ ಕೃಪೆಯ ಬುದ್ಧಿವಂತ ಸಲಹೆಯು ಅವರಿಗೆ ಮಾರ್ಗದರ್ಶನ ನೀಡುವುದರೊಂದಿಗೆ ಅವರು ಹೊರಬರಲು ನಿರ್ಧರಿಸಿದರು. ಬಲಿಷ್ಠ ರಾಜ್ಯಗಳು ಏರಿದ ಮತ್ತು ಪತನಗೊಂಡ ಭಾರತ ದೇಶದಲ್ಲಿ ಕುರುಸರ ರಾಜ ದುರ್ಯೋಧನನು ಭಯಂಕರವಾದ ಸವಾಲನ್ನು ಎದುರಿಸಿದನು. ವರ್ಷಗಳ ಕಾಲ ಅವನ ರಾಜ್ಯವು ಮತ್ಸ್ಯರು ಮತ್ತು ಸಾಲ್ಯಳ ಸಹಾಯದಿಂದ ಪ್ರಬಲವಾದ ಕೀಚಕನ ನೇತೃತ್ವದಲ್ಲಿದ್ದ ಒಂದು ಬುಡಕಟ್ಟು ಜನಾಂಗವಾದ ಸುತರಿಂದ ಬಳಲುತ್ತಿತ್ತು. ತ್ರಿಗರ್ತರ ಪ್ರಬಲ ರಾಜನಾದ ಸುಶರ್ಮನು ದೀರ್ಘಕಾಲದಿಂದ ಅವರ ಕೈಯಿಂದ ಬಳಲುತ್ತಿದ್ದನು. ಅನೇಕ ಯುದ್ಧಗಳನ್ನು ಸೋತು ತನ್ನ ರಾಜ್ಯವನ್ನು ಧ್ವಂಸಗೊಳಿಸಿದ್ದನು. ಒಂದು ದಿನ ರಾಜ ದುರ್ಯೋಧನನೊಂದಿಗೆ ಸಭೆಯಲ್ಲಿ ಕುಳಿತಿದ್ದಾಗ ಆತನು ತಮ್ಮ ವೈರಿಗಳ ಮೇಲೆ ದಾಳಿ ಮಾಡಲು ಒಂದು ಅವಕಾಶವನ್ನು ಕಂಡನು. ಆತ ತುರ್ತಾಗಿ, ನನ್ನ ರಾಜನೇ, ನಮ್ಮ ರಾಜ್ಯವನ್ನು ಈ ಹಿಂದೆ ಅನೇಕ ಬಾರಿ ಮತ್ಸ್ಯರು ಆಕ್ರಮಿಸಿದ್ದಾರೆ. ಕೀಚಕನು ಅವರ ಸೇನಾಧಿಪತಿಯಾಗಿದ್ದನು. ಕ್ರೂರ ಮತ್ತು ದುಷ್ಟ ವ್ಯಕ್ತಿ ದೇಶದಾದ್ಯಂತ ಭಯಭೀತರಾಗಿದ್ದನು. ಆದರೆ ಈಗ ಅವನು ಗಾಂಧರ್ವರ ಕೈಯಲ್ಲಿ ಬಿದ್ದಿರುವುದರಿಂದ ಅಬ್ಬಿಳವು ಬಿಸಿಯಾಗಿರುವಾಗಲೇ ನಾವು ಹೊಡೆಯಬೇಕು ಎಂದು ನಾನು ಭಾವಿಸುತ್ತೇನೆ. ಅವನು ದುರ್ಯೋಧನ ಮತ್ತು ಅವನ ಸಹೋದರ ಕರ್ಣನೊಂದಿಗೆ ಮೈತ್ರಿಯನ್ನು ಪ್ರಸ್ತಾಪಿಸಿದನು. ಇದು ಜಾನುವಾರು ಮತ್ತು ಸಂಪತ್ತುಗಳಿಂದ ಸಮೃದ್ಧವಾಗಿದೆ ಎಂದು ಹೇಳಲಾಗುತ್ತಿದ್ದ ವಿರಾಟನ ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಪ್ರಸ್ತಾಪಿಸಿದನು. ತಮ್ಮ ಶತ್ರುಗಳ ಸಂಪತ್ತನ್ನು ಕೊಳ್ಳೆ ಹೊಡೆಯುವ ನಿರೀಕ್ಷೆಯಲ್ಲಿ ದುರ್ಯೋಧನನ ಕಣ್ಣುಗಳು ಬೆಳಗಿದ್ದರು. ಆತ ಕರ್ಣನ ಕಡೆಗೆ ತಿರುಗಿದನು. ಆತನು ಕ್ರಮ ಕೈಗೊಳ್ಳಲು ಸಮಯ ಸಿದ್ಧವಾಗಿದೆ ಎಂದು ಒಪ್ಪಿಕೊಂಡನು. ನಾವು ನಮ್ಮ ಪಡೆಗಳನ್ನು ಸಜ್ಜುಗೊಳಿಸಿ ವಿರಾಟನ ನಗರದತ್ತ ಸಾಗಬೇಕು ಎಂದು ಕರ್ಣನು ಒತ್ತಾಯಿಸಿದನು. ನಾವು ಆತನ ಜಾನುವಾರುಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ವಶಪಡಿಸಿಕೊಂಡು ನಮ್ಮ ರಾಜ್ಯಕ್ಕೆ ವೈಭವವನ್ನು ತರೋಣ. ಇಬ್ಬರು ಸಹೋದರರು ತಮ್ಮ ಹಿರಿಯರೊಂದಿಗೆ ಸಮಾಲೋಚಿಸಿದರು. ಅವರಲ್ಲಿ ಬುದ್ಧಿವಂತ ದ್ರೋಣ ಮತ್ತು ಕೃಪಾ ಕೂಡ ಸೇರಿದ್ದರು. ಅವರು ಎಚ್ಚರಿಕೆಯಿಂದ ಮುಂದುವರಿಯಲು ಸಲಹೆ ನೀಡಿದ್ದರು. ಸೂರ್ಯನು ಕುರುವರ ಸಾಮ್ರಾಜ್ಯದ ಮೇಲೆ ಉದಯಿಸುತ್ತಿದ್ದಂತೆ ರಾಜ ದುರ್ಯೋಧನನು ಸರಣಿ ಆಜ್ಞೆಗಳನ್ನು ನೀಡಿದನು. ತಡಮಾಡದೆ ಸೈನ್ಯವನ್ನು ಸಜ್ಜುಗೊಳಿಸಲು ಅವನು ತನ್ನ ಸಹೋದರ ದುಶಾಸನನಿಗೆ ಸೂಚನೆ ನೀಡಿದನು. ಆದರೆ ಸುಶರ್ಮನನ್ನು ತ್ರಿಗರ್ತರನ್ನು ವಿರಾಟನ ಆಧಿಪತ್ಯದ ಕಡೆಗೆ ಮುನ್ನಡೆಸಿದನು. ಸುಶರ್ಮನನ್ನು ಮೊದಲು ಶಾಂತಿಯುತ ಭೇಟಿಯ ಸೋಗಿನಲ್ಲಿ ಆಗಮಿಸಿ ನಂತರ ಕೌರವರು ಬಲವಾಗಿ ಹಿಂಬಾಲಿಸುವ ಯೋಜನೆ ಇತ್ತು. ಮರುದಿನ ಕತ್ತಲೆಯ 15 ದಿನಗಳು ಸಮೀಪಿಸುತ್ತಿದ್ದಂತೆ ಕೌರವರು ನಿರೀಕ್ಷೆಯಿಂದ ತುಂಬಿದ ತಮ್ಮ ಹೃದಯಗಳೊಂದಿಗೆ ಮತ್ಸ್ಯ ರಾಜ್ಯದ ಕಡೆಗೆ ಹೊರಟರು. ಸುಶರ್ಮನ ನೇತೃತ್ವದಲ್ಲಿ ತ್ರಿಗರ್ತರು ವಿರಾಟನ ಬೃಹತ್ ಜಾನುವಾರುಗಳ ಹಿಂಡುಗಳನ್ನು ವಶಪಡಿಸಿಕೊಳ್ಳುವ ಉದ್ದೇಶದಿಂದ ಅವನ ನಗರದ ಕಡೆಗೆ ವೇಗವಾಗಿ ಸಾಗಿದರು. ಅವರು ಸಮೀಪಿಸುತ್ತಿದ್ದಂತೆ ಮುಂದೆ ಬರಲಿರುವ ಅಪಾಯದ ಅರಿವಿಲ್ಲದೆ ದರಕರುಗಳು ತಮ್ಮ ದೈನಂದಿನ ಕೆಲಸಗಳನ್ನು ಮಾಡಿದರು. ವಿರಾಟರ ಸಾಮ್ರಾಜ್ಯದ ಭವಿಷ್ಯವು ಸಮತೋಲನದಲ್ಲಿತ್ತು, ಏಕೆಂದರೆ 2 ಸೈನ್ಯಗಳು ಅದರ ಮೇಲೆ ಒಗ್ಗೂಡಿದ್ದವು. ಒಂದು ಸುಶರ್ಮ ಮತ್ತು ತ್ರಿಗರ್ತರ ನೇತೃತ್ವದಲ್ಲಿ ಇನ್ನೊಂದು ರಾಜ ದುರ್ಯೋಧನ ಮತ್ತು ಅವನ ಸಹೋದರ ಕರ್ಣನ ನೇತೃತ್ವದಲ್ಲಿ ಭಾರತದ ಅಡಿಪಾಯವನ್ನು ಅಲುಗಾಡಿಸುವ ಘರ್ಷಣೆಗಾಗಿ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ತಮ್ಮ ದೇಶಭ್ರಷ್ಟತೆಯ 13ನೇ ವರ್ಷದ ಮಧ್ಯದಲ್ಲಿ ಕುಂತಿಯ ಆ ಪರಾಕ್ರಮಶಾಲಿ ಪುತ್ರರಾದ ಪಾಂಡವರು ವಿರಾಟ ಸಾಮ್ರಾಜ್ಯದಲ್ಲಿ ಆಶ್ರಯ ಪಡೆದಿದ್ದರು. ಸಾಮಾನ್ಯರ ವೇಷ ಧರಿಸಿ ಅವರು ನಗರದಲ್ಲಿ ಅಜ್ಞಾತವಾಗಿ ವಾಸಿಸುತ್ತಿದ್ದರು.
ಸ್ವತಃ ರಾಜ ವಿರಾಟನ ರಕ್ಷಣೆಯಲ್ಲಿದ್ದರು. ಉನ್ನತ ಆತ್ಮದ ಯೋಧರು ತಮ್ಮ ವಾಗ್ದಾನದ ಆವಿಷ್ಕಾರವಿಲ್ಲದ ಅವಧಿಯನ್ನು ಪೂರ್ಣಗೊಳಿಸಿದ್ದರು ಮತ್ತು ಈಗ ತಮ್ಮ ರಹಸ್ಯಗಳನ್ನು